ಹಾಯ್ ಹಲೋ ನಮಸ್ಕಾರ SSL ಸೆಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ನಾವು ಏನನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ತ್ರಿಕೋಣಮಿತಿಯ ಅನ್ವಯಗಳು. ಈ ಪಾಠದ ಈ ಚಾಪ್ಟರಿನ LBA 4 ಮಾರ್ಕ್ಸ್ ಕ್ವೆಶ್ಚನ್ಸ್ನ ನಾವು ಸಾಲ್ವ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಆಯಿತಾ? ಸೊ ಈಗ LBA 4 ಮಾರ್ಕ್ಸಲ್ಲಿ ತುಂಬ ಕ್ವಶನ್ಸ್ ಇದ್ದಾವೆ ನಿಮ್ಮ LBA ಅಲ್ಲಿ, ಹೌದು. ಬಟ್ ಯಾವ ಕ್ವಶನ್ಸನ್ನು ನಾವಿಲ್ಲಿ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಓನ್ಲಿ ದ ಡಿಫಿಕಲ್ಟ್ ಒನ್ಸ್. ಓಕೆ, ಸೊ ಒಂದು ಆವ್ರೇಜ್ನ ತೊಗೊಂಡಿದ್ದೀನಿ ಅನ್ಸುತ್ತೆ, ನಾನು ಒಂದು ಆವ್ರೇಜ್ ಕ್ವಶನ್ನ ತೊಗೊಂಡಿದ್ದೀನಿ. ಮಿಕ್ಕಿದ ಎಲ್ಲ ಕ್ವಶನ್ಸ್ಗಳು ಡಿಫಿಕಲ್ಟೇ ಇರುತ್ತೆ. ಸೊ ಯಾವುದೇ ರೀತಿಯ ಲೇಟ್ ಮಾಡದೆ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಓಕೆ, ಸೊ LBA ಮೊದಲನೇ ಪ್ರಶ್ನೆ ಸ್ಟೂಡೆಂಟ್ಸ್, ನೀವು ಇಲ್ಲಿ LBA ಡಾಕ್ಯುಮೆಂಟ್ನ ನೋಡಿದಾಗ ಈ ಕ್ವಶನ್ ನಂಬರ್ನ ನೋಡ್ಬೋದು, 29 and 29, ಆಯಿತಾ? ಸೊ ಈ ಪ್ರಶ್ನೆನ ನಾವು ಸ್ಟಾರ್ಟ್ ಮಾಡೋಣ, ಕನ್ನಡದಲ್ಲಿ ಓದೋಣ ಫಸ್ಟ್ ಏನಿದೆ ಅಂತ. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿಯಾಗಿ ಕಟ್ಟಲಾಗಿದೆ. ಹಗ್ಗವು ನೆಲದೊಂದಿಗೆ ಕೋನವನ್ನು 30 ಡಿಗ್ರಿ ಉಂಟು ಮಾಡಿದೆ. ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಅವನ ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯಿಂದ ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 60 ಡಿಗ್ರಿ ಆಗಿರುತ್ತದೆ. ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರವು 30 ಮೀಟರ್ ಆದರೆ ಈ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ. √3ನ 1.73 ಎಂದು ಉಪಯೋಗಿಸಿ ಅಂತ ಹೇಳಿದ್ದಾರೆ. ಏಪ್ರಿಲ್ 2023 ಸಾಧಾರಣ ಆವ್ರೇಜ್ 1 ಅಂತ ಹೇಳಿದ್ನಲ್ಲ, ಇದು ಆ ಆವ್ರೇಜ್ನ ಪ್ರಶ್ನೆ. ಓಕೆ, ಇಂಗ್ಲೀಷಲ್ಲಿ ಒಂದ್ಸತಿ ನೋಡೋಣ. ಇನ್ ದ ಗಿವನ್ ಫಿಗರ್, a rope is tightly stretched and tied from the top of a vertical pole to a peg on the same level ground such that the length of the rope is 20 meters and the angle made by it with the ground is 30 degrees. A circus artist climbs the rope, reaches the top of the pole. From there, he observes the angle of elevation of the top of another pole on the same ground is found to be 60 degrees. Okay. If the distance of the foot of the longer pole from the peg is 30 meters, then find the height of the pole. ಫೈಂಡ್ ದ ಹೈಟ್ ಆಫ್ ದ ಪೋಲ್. ಯಾವ ಪೋಲಿನ ಹೈಟ್ನ ಕಂಡುಹಿಡಿಬೇಕು ನಾವು? ಈ ಪೋಲಿನ ಹೈಟ್ನ ಕಂಡುಹಿಡಿಬೇಕು. ನೋಡಿ, ಇದೊಂದು ಪೋಲ್ AB, ಒಂದು ಚಿಕ್ಕ ಪೋಲ್. ಈ ಹಗ್ಗದ ಉದ್ದ 20 ಮೀಟರ್ ಆಗಿದೆ. ಉನ್ನತ ಕೋನ ಅಥವಾ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಇದೆ. ಸೊ ಏನು ಮಾಡ್ತಾನೆ ಒಬ್ಬ ಸರ್ಕಲ್ ಆರ್ಟಿಸ್ಟು? 30 ಡಿಗ್ರೀಸ್ ಆಂಗಲ್ ಆಫ್ ಎಲಿವೇಶನ್ ಇದೆ, ಉನ್ನತ ಕೋನ 30 ಡಿಗ್ರಿ. ಲೆಂತ್ ಆಫ್ ದ ರೋಪ್ 20 ಮೀಟರ್ಸ್ ಇದೆ. ಸೊ ಇಲ್ಲೇನು ಮಾಡ್ತಾನೆ, ಹತ್ಕೊಂಡೋಗಿ ಇಲ್ಲಿ ನೋಡಿದಾಗ ಇಲ್ಲಿಂದ ಮತ್ತೆ 60 ಡಿಗ್ರಿ ಇದೆ ಉನ್ನತ ಕೋನ ಅಥವಾ ಆಂಗಲ್ ಆಫ್ ಎಲಿವೇಶನ್. ನಮ್ಗೆ ಇಲ್ಲಿ ಏನಪ್ಪ ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಈ CDಯ ಹೈಟನ್ನು ನಾವು ಕಂಡುಹಿಡಿಯಬೇಕು. ಕ್ಲಿಯರ್ ಸ್ಟೂಡೆಂಟ್ಸ್? ಸಿಂಪಲ್. ಡಯಾಗ್ರಾಮ್ ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವೇನು ಮಾಡೋಣ, ಈ ಡಯಾಗ್ರಾಮ್ನ ತುಂಬ ಚೆನ್ನಾಗಿ ಅನಾಲಿಸಿಸ್ ಮಾಡಿಬಿಟ್ಟು ಹೈಟನ್ನು ಕಂಡುಹಿಡಿಬೋದು. ಓಕೆ, ಸೊ ನಾನು ಪ್ರಶ್ನೆನ ಸಾಲ್ವ್ ಮಾಡೋಣ ಅದಕ್ಕಿಂತ ಮುಂಚೆ ಏನೇನು ಮಾಡಬೇಕು, ಯಾವ್ಯಾವ ಟ್ರಯಾಂಗಲ್ನ ತೊಗೋಬೇಕಂತ ಒಂದ್ಸತಿ ಯೋಚನೆ ಮಾಡೋಣ. ರೆಡಿ? ಎಸ್. ಸೊ ಡಯಾಗ್ರಾಮ್ ಇದು ಕೊಟ್ಟಿದ್ದಾರೆ. ನಮ್ಗೇನು ಬೇಕಾಗಿದೆ? ನಮಗೆ ಬೇಕಾಗಿರೋದು ಇದು. ಇದನ್ನ ಕ್ವಶನ್ ಮಾರ್ಕ್ ಹಾಕೊಳ್ಳೋಣ, ಅಂದರೆ ನಾವು ಇದನ್ನ ಕಂಡುಹಿಡಿಯಬೇಕು. ಸೊ ಏನನ್ನಪ್ಪ ಕಂಡುಹಿಡಿಯಬೇಕು ನಾವು ಕಂಡುಹಿಡಿಯಬೇಕಾಗಿರೋದು CD ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಹೌದಾ? ಬಟ್ ಈ CDನ ನೀವು ನೋಡಿದ್ರೆ CDನ ನಾವು CE ಪ್ಲಸ್ ED ಅಂತ ಬರೀಬೋದು. CE ಪ್ಲಸ್ ED ಜೊತೆಗೇನಾಗುತ್ತೆ? CD ಆಗುತ್ತೆ. ಸೊ ಇಲ್ಲಿ ನಾನು CD ಇಸ್ ಈಕ್ವಲ್ ಟು CE ಪ್ಲಸ್ ED. ಸೊ ನಾವು ಮೋಸ್ಟ್ಲಿ ಏನು ಕಂಡುಹಿಡಿಯಬೇಕೀಗ? CE ಅಂದರೆ ಏನಂತ ಕಂಡುಹಿಡಿಯಬೇಕು, ED ಅಂದರೆ ಏನಂತ ಕಂಡುಹಿಡಿಯಬೇಕು. ಇವೆರಡೂನ ಕಂಡುಹಿಡಿದ್ರೆ ನನಗೆ CD ಬಂದುಬಿಡುತ್ತೆ. ಅಷ್ಟೇ ಹೇಳಿದೆ ಪ್ರಶ್ನೆಯಲ್ಲಿ, ಬೇರೆ ಏನಿಲ್ಲ. ಇವಾಗ ನನಗೆ CE ಬೇಕಪ್ಪ, CE ಬೇಕು. ಎಲ್ಲಿದೆ CE ಇಲ್ಲಿದೆ. ಓಕೆ, ಇನ್ನೊಂದೇನು ಬೇಕು? ED ಬೇಕು. ED ಎಲ್ಲಿದೆ ನೋಡಿ? ED ನಮಗೆ ಇಲ್ಲಿದೆ. ಸೊ ಇವಾಗ ನಾವು ಇದರಲ್ಲಿ ಯಾವುದನ್ನು ಕಂಡುಹಿಡಿತಾ ಇದ್ದೀವಿ? EDನ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡೋಣ. ಸೊ ಈಗ ನಾವು EDನ ಕಂಡುಹಿಡಿಬೇಕಂದ್ರೆ ಯಾವ ಟ್ರಯಾಂಗಲ್ನ ತಗೋಬೇಕು ನಾವು? ಲೆಟ್ ಅಸ್ ಟೇಕ್ ಟ್ರಯಾಂಗಲ್ AOB. ಟ್ರಯಾಂಗಲ್ AOBನ ಕನ್ಸಿಡರ್ ಮಾಡೋಣ. ಸರ್, AOBಯಲ್ಲಿ EDನೇ ಇಲ್ಲ. ಯಾಕೆ ನಾವು ಈ EDನ ಕಂಡುಹಿಡಿಯೋದಕ್ಕೆ ಯಾಕೆ AOB ಯೂಸ್ ಮಾಡ್ತಾ ಇದ್ದೀವಿ? ಸ್ಟೂಡೆಂಟ್, ಸಿಂಪಲ್. ಇದೇನಿದು? ಇದು ಒಂದು ಪೋಲ, ಹೌದು. ಇದೇನಿದು? ಇದು ಕೂಡ ಒಂದು ಪೋಲೆ. ಸೊ ಇಲ್ಲಿ ಈ ಲೈನ್ ಹಾರಿಜಾಂಟಲ್ ಆಗಿದೆ ನೆಲಕ್ಕೆ, ರೈಟ್? ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾವು ಈ ಹೈಟ್ನ ಕಂಡುಹಿಡಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ED, ಕರೆಕ್ಟ್? ಫ್ರಾಮ್ ಫಿಗರ್ ಇಲ್ಲಿ ಬರೆಯೋಣ. ಇಲ್ಲೇನಂತ ಬರೆಯೋಣ ಅಂದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಫ್ರಾಮ್ ಫಿಗರ್
ಫ್ರಾಮ್ ಫಿಗರ್ AB is equal to ED. AB is equal to ED. From figure AB is equal to ED. Done? ಓಕೆ. ಇವಾಗ ಟ್ರಯಾಂಗಲ್ AOB ಯಲ್ಲಿ ನನಗೆ AB ಬೇಕಪ್ಪ. ನನಗೆ ಯಾವ ಸೈಡ್ ಕೊಟ್ಟಿದ್ದಾರೆ? AO ಕೊಟ್ಟಿದ್ದಾರೆ 20 ಮೀಟರ್ಸ್ ಅಂತ. ಥೀಟಾ ಎಲ್ಲಿದೆ? ಥೀಟಾ ಇಲ್ಲಿದೆ. ಸೊ ಥೀಟಾ ಇಲ್ಲಿರಬೇಕಾದ್ರೆ ಏನಾಗುತ್ತೆ? ಇದು ಆಪೋಸಿಟ್ ಸೈಡ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ, ಇದು ಹೈಪೋಟೆನ್ಯೂಸ್ ಆಗುತ್ತೆ. ಆಪೋಸಿಟ್, ಅಡ್ಜಸೆಂಟ್, ಹೈಪೋಟೆನ್ಯೂಸ್. ಕ್ಲಿಯರ್? ಓಕೆ. ಇವಾಗ ನನಗೆ ಯಾವ ಸೈಡ್ ಬೇಕು? ಇವಾಗ ಇದರಲ್ಲಿ ನನಗೆ ಹೈಪೋಟೆನ್ಯೂಸ್ ಕೊಟ್ಟಿದ್ದಾರೆ, ಆಂಗಲ್ ಕೊಟ್ಟಿದ್ದಾರೆ, ಆಪೋಸಿಟ್ ಬೇಕು. ಯಾವ ರೇಷಿಯೋನ ಯೂಸ್ ಮಾಡ್ತೀರಾ? ಯೋಚನೆ ಮಾಡಿ. ಯಾವ ತ್ರಿಕೋಣಮಿತಿಯ ಅನುಪಾತ, ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆಪೋಸಿಟ್ ಮತ್ತು ಹೈಪೋಟೆನ್ಯೂಸ್ ಎರಡೂ ಕೂಡ ಇರುತ್ತೆ? ವೆರಿ ಸಿಂಪಲ್ ಆನ್ಸರ್, ಸೈನ್ ಥೀಟಾ. ಯಾಕಂದರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಅಭಿಮುಖ ಬಾಹು ಬೈ ವಿಕರ್ಣ. ವಿಕರ್ಣ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ 20 ಮೀಟರ್. ನನಗೇನು ಬೇಕು? ಅಭಿಮುಖ ಬಾಹು, ಆಪೋಸಿಟ್ ಬೇಕು. ರೈಟ್? ಥೀಟೈನ ಜಾಗದಲ್ಲಿ ನಾನು ಏನಂತ ಬರಿತೀನಿ? ಸೈನ್ 30 ಡಿಗ್ರೀಸ್ ಅಂತ ಬರಿತೀನಿ. ಸೊ ಸೈನ್ 30 ಡಿಗ್ರೀಸ್. ಆಪೋಸಿಟ್ ಸೈಡಲ್ಲಿ ಏನಿದೆ? ನನಗೆ ಆಪೋಸಿಟ್ ಸೈಡ್ ನಾನು ಕಂಡುಹಿಡಿಯಬೇಕು. ಸೊ AB ಅಂತಾನೆ ಬರಿತೀನಿ. ಲೆಟ್ ಇಸ್ ರೈಟ್ ದಟ್ ಆಸ್ AB. ಇವಾಗ ವಿಕರ್ಣ ಹೈಪೋಟೆನ್ಯೂಸ್ ಅಲ್ಲಿ ಏನಿದೆ? ನನ್ನ ಹತ್ರ 20 ಮೀಟರ್ಸ್ ಇದೆ. ಸೊ ರೈಟ್ 20 ಮೀಟರ್ಸ್. ಓಕೆ. ಸೊ ವಾಟ್ ಇಸ್ ಸೈನ್ 30 ಸ್ಟೂಡೆಂಟ್? ಸೈನ್ 30 ಅಂದರೆ 1/2. ಓಕೆ. ಸೊ ಇಲ್ಲೇನು ಬರೋಣ ನಾವು? 1/2 ಇಸ್ ಈಕ್ವಲ್ ಟು AB ಬೈ 20. 2 1s 2 10s ಕ್ರಾಸ್ ಮಲ್ಟಿಪ್ಲೈ ಮಾಡಿ. AB ವಿಲ್ ಬಿ ಈಕ್ವಲ್ ಟು 10 ಮೀಟರ್ಸ್. ABಯ ಅಳತೆ ಬಂತು. ABಯ ಅಳತೆ ಎಷ್ಟು ಬಂತು? 10 ಮೀಟರ್ ಬಂದಿದೆ. ABಯ ಅಳತೆ 10 ಮೀಟರ್. ಹಾಗಾದರೆ ಈ EDಯ ಅಳತೆ ಕೂಡ 10 ಮೀಟರ್. ಯಾಕಂದರೆ AB ಇಸ್ ಈಕ್ವಲ್ ಟು ED. ರೈಟ್? AB ಇಸ್ ಈಕ್ವಲ್ ಟು ED. ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ ಒಂಥರ. ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ ಇಲ್ಲಿ 10 ಅಂದರೆ ಇದು 10. ಇದು ಫಾರ್ ಎಕ್ಸಾಂಪಲ್ 20 ಅನ್ಕೊಳ್ಳಿ, ಇದು ಕೂಡ ಏನಾಗುತ್ತೆ? 20 ಆಗುತ್ತೆ. ರೈಟ್? ಓಕೆ. ಸೊ ಏನು ಬಂತು ನಮಗೀಗ? ಇದು 10 ಮೀಟರ್ಸ್ ಅಂತ ಬಂತು. ಹಾಗಾದರೆ ನಮಗೆ ಇಲ್ಲಿ ಈಗ ED ಸಿಕ್ತು. ಟಿಕ್ ಮಾರ್ಕ್ ಹಾಕೋಣ. ನಮಗೇನು ಬೇಕಾಗಿದೆ ಇವಾಗ? AE ಬೇಕಾಗಿದೆ. ಕರೆಕ್ಟ್? AE ಬೇಕು, ಸಾರಿ CE ಬೇಕಾಗಿದೆ. CE ಬೇಕಾಗಿದೆ. ಸ್ಟೂಡೆಂಟ್ಸ್, ನಾವು ಒಂದು ಟ್ರಯಾಂಗಲಲ್ಲಿ ಒಂದು ಸೈಡ್ನ ಕಂಡುಹಿಡಿಬೇಕಂದ್ರೆ ಯಾವುದೇ ಸೈಡ್ ಆಗಿರ್ಬೋದು, ಅದು ಹೈಪೋಟೆನ್ಯೂಸ್ ಆಗಿರ್ಬೋದು, ಅಡ್ಜಸೆಂಟ್ ಆಗಿರ್ಬೋದು, ಆಪೋಸಿಟ್ ಆಗಿರ್ಬೋದು. ಒಂದು ಲಂಬಕೋನ ತ್ರಿಕೋನದಲ್ಲಿ ಒಂದು ಬಾಹುವಿನ ಅಳತೆನ ಕಂಡುಹಿಡಿಬೇಕಂದ್ರೆ ನಮಗೆ 2 ಥಿಂಗ್ಸ್ ಬೇಕಾಗುತ್ತೆ. ಮೊದಲನೇದು ಅದರ ಕೋನ ಬೇಕಾಗುತ್ತೆ. ಎರಡನೇದು ಒಂದು ಬಾಹುವಿನ ಅಳತೆ ಬೇಕಾಗುತ್ತೆ. ಯಾವುದೇ ಬಾಹು ಆಗಿರ್ಬೋದು. ಇವಾಗ OABನ ನೋಡಿದ್ರೆ ನೀವು ಒಂದು ಕೋನ ಕೊಟ್ಟಿದ್ದರು, ಯಾವುದದು? 30 ಡಿಗ್ರಿ. ಒಂದು ಬಾಹುವಿನ ಅಳತೆ ಕೊಟ್ಟಿದ್ರು. ಯಾವ ಬಾಹುವಿನ ಅಳತೆ? ಹೈಪೋಟೆನ್ಯೂಸ್, ವಿಕರ್ಣನ ಅಳತೆ ಕೊಟ್ಟಿದ್ರು. ಸೊ ನಾನೇನು ಮಾಡಿದೆ? ಒಂದು ಬಾಹುವಿನ ಅಳತೆ ಒಂದು ಕೋನ ಕೊಟ್ಟಾಗ ನಾನು ಬೇಕಾದ್ರೆ ಇದನ್ನು ಕಂಡುಹಿಡಿಯಬಹುದು, ಇದನ್ನು ಕಂಡುಹಿಡಿಯಬಹುದು. ರೈಟ್? ಎಸ್. ಅದೇ ಇವಾಗ ಈ ಟ್ರಯಾಂಗಲ್ನ ನೋಡಿ, ACE ಟ್ರಯಾಂಗಲ್ನ ನೋಡಿ. ಈ ಟ್ರಯಾಂಗಲಲ್ಲಿ ಕೋನ ಕೊಟ್ಟಿದ್ದಾರೆ, ಓಕೆ. ಬಟ್ ಒಂದು ಸೈಡ್ ಆಫ್ ಅ ಟ್ರಯಾಂಗಲಿನ ಲೆಂತನ್ನೇ ಕೊಟ್ಟಿಲ್ಲ. ಒಂದು ಬಾಹುವಿನ ಅಳತೆ ಕೊಟ್ಟೇ ಇಲ್ಲ. ನೋಡಿ, ಈ ಬಾಹುವಿನ ಅಳತೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು CE ಕಂಡುಹಿಡಿಯೋದು ಇಂಪಾಸಿಬಲ್, ಕಷ್ಟ ಆಗುತ್ತೆ ಕಂಡುಹಿಡಿಯೋದಕ್ಕೆ. ಓಕೆ. ಸೊ ಇವಾಗೇನಪ್ಪ ಮಾಡಬೇಕು? ಸಿಂಪಲ್. ಮತ್ತೆ ಡಯಾಗ್ರಾಮ್ನ ನೋಡಿ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 30 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾನೀಗ OBನ ಕಂಡುಹಿಡಿಯಬಹುದಾ? OBನ ಕಂಡುಹಿಡಿದ್ರೆ ಏನಾಗುತ್ತೆ? ನನಗೆ BD ಬರುತ್ತೆ. ತೋರಿಸ್ತೀನಿ ನೋಡಿ ಹೇಗೆ ಅಂತ. ನಾವೇನು ಮಾಡೋಣ ಈಗ? ಮತ್ತೆ ಟ್ರಯಾಂಗಲ್ OABಯಲ್ಲಿ ಏನು ಮಾಡೋಣ? ನನಗೆ ಅಡ್ಜಸೆಂಟ್ ಸೈಡ್ ಬೇಕು. ಏನು ಬೇಕು ನನಗೆ? ಅಡ್ಜಸೆಂಟ್ ಸೈಡ್ ಬೇಕು. ಸೊ ಅಡ್ಜಸೆಂಟ್ ಸೈಡಿಗೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಈಗ ನಾನು ಆಪೋಸಿಟ್ ಸೈಡ್ ಕೊಟ್ಟಿದ್ದಾರೆ, ಅಡ್ಜಸೆಂಟ್ ಸೈಡ್ ಬೇಕು. ಟ್ಯಾನ್ ಥೀಟಾನ ಯೂಸ್ ಮಾಡ್ತೀನಿ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಅಭಿಮುಖ ಬೈ ಪಾರ್ಶ್ವ ಬಾಹು. ರೈಟ್? ಓಕೆ. ಸೊ ಥೀಟಾ ಅಂದರೆ ಏನು? 30. ಸೊ ಟ್ಯಾನ್ 30 ಈಕ್ವಲ್ಸ್ ಆಪೋಸಿಟ್ ಅಂದರೆ ಏನಿದೆ? 10 ಇದೆ. ಅಡ್ಜಸೆಂಟ್ ಅಂದರೆ OB ಇದೆ. ಸೊ OB ಅಂತ ಬರಿತೀನಿ. ಸೊ ಟ್ಯಾನ್ 30 ಅಂದರೆ 1/√3. 1/√3 ಇಸ್ ಈಕ್ವಲ್ ಟು 10/OB. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಬರುತ್ತೆ. ಸೊ OB ವಿಲ್ ಬಿ ಈಕ್ವಲ್ ಟು 10√3. ಒಂದು ಪಾಯಿಂಟ್ ಇದೆ ಇಲ್ಲಿ. √3 ಅಂದರೆ ಏನಪ್ಪ? ವಾಟ್ ಈಸ್ √3? ಇಲ್ಲಿ ನೋಡಿ, ಇಲ್ಲಿ ವಾಟ್ ಈಸ್ √3? √3 ಅಂದರೆ ನಾವೇನಂತ ತಗೋಬೇಕು? √3 ಅಂದರೆ ನಾವು 1.73 ಅಂತ ತಗೋಬೇಕು. ರೈಟ್? √3 ಅಂದರೆ 1.73 ಅಂತ ತಗೊಳ್ಳಿ ಅಂತ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಸೊ ಇವಾಗ OBನ ನಾವು ಯಾವ ಥರ ಬರಿಬೋದು? OBನ ನಾವೀಗ, ಸೊ ದೇರ್ ಫಾರ್ OB ಇಸ್ ಈಕ್ವಲ್ ಟು 10 ಇಂಟು 1.73. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? OB ಇಸ್ ಈಕ್ವಲ್ ಟು 17.3 ಮೀಟರ್ಸ್, 17.3 ಮೀಟರ್ಗಳು ಆಗುತ್ತೆ.
ಯಾವುದು 17.3 ಮೀಟರ್ಗಳು? ಇದು ಸಾರಿ ಒಂದು ನಿಮಿಷ, 17.3 ಮೀಟರ್ಗಳು ಯಾವುದು ಅಂದರೆ ಇದು 17.3. ಇಷ್ಟು ದೊಡ್ಡದು 30 ಮೀಟರ್, ಇದು 17.3 ಅಂದರೆ ಇದೆಷ್ಟಾಗುತ್ತೆ ಸ್ಟೂಡೆಂಟ್ಸ್? 12.7 ಆಗುತ್ತೆ. ಕರೆಕ್ಟಾ? 12.7 ಆಗುತ್ತೆ. ಯಾವುದು? ಬಿ ಡಿಯ ಅಳತೆ. ಇವಾಗ ಬಿ ಡಿ 12.7 ಅಂದರೆ ಈ ಎ ಇ ಕೂಡ ಏನಾಗುತ್ತೆ? ಎ ಇ ಕೂಡ 12.7 ಆಗುತ್ತೆ. ನೋಡಿ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. 12.7 12.7 10 10 ರೆಕ್ಟ್ಯಾಂಗಲ್, ರೈಟ್? ಸೊ ಇವಾಗ ಈ ಟ್ರಯಾಂಗಲಲ್ಲಿ ಒಂದು ಆ್ಯಂಗಲ್ ಗೊತ್ತಿದೆ, ಒಂದು ಸೈಡ್ ಗೊತ್ತಿದೆ. ನಾವೇನು ಮಾಡಬೇಕೀಗ? ಸಿ ಇನ ಕಂಡುಹಿಡಿಬೇಕು. ಕಲರ್ ಚೇಂಜ್ ಮಾಡೋಣ ಈಗ. ಸೊ ನಾವೇನು ಕಂಡುಹಿಡಿಬೇಕೀಗ? ವಿ ಹ್ಯಾವ್ ಟು ಫೈಂಡ್ ಔಟ್ ಸಿ ಇ. ಯಾವ ಟ್ರಯಾಂಗಲ್ನ ತಗೋಬೇಕು ನಾವು? ಆ್ಯಂಗಲ್ ಎ, ಟ್ರಯಾಂಗಲ್ ಎ ಸಿ ಇ. ಸೊ ತ್ರಿಭುಜ ಎ ಸಿ ಇಯಲ್ಲಿ ಇದು ಆಪೋಸಿಟ್ ಆಗುತ್ತೆ, ಇದು ಆಪೋಸಿಟ್, ಇದು ಅಡ್ಜಸೆಂಟ್, ಇದು ಹೈಪೋಟೆನ್ಯೂಸ್. ಆಪೋಸಿಟ್ ಕೊಟ್ಟಿದ್ದಾರೆ, ಅಡ್ಜಸೆಂಟ್ ಕೊಟ್ಟಿದ್ದಾರೆ, ಆಪೋಸಿಟ್ ಬೇಕು. ಸೊ ಆಪೋಸಿಟ್ ಮತ್ತು ಅಡ್ಜಸೆಂಟ್ನ ಹೊಂದಿರುವ ತ್ರಿಕೋನಮಿತಿಯ ರೇಷಿಯೋ ಯಾವುದು? ಟ್ಯಾನ್ ಥೀಟಾ. ಓಕೆ, ಸೊ ಟ್ರಯಾಂಗಲ್ ಎ ಸಿ ಇಯಲ್ಲಿ ಈಗ ನಾನು ಟ್ಯಾನ್ 60 ಡಿಗ್ರೀಸ್, ಟ್ಯಾನ್ 60 ಡಿಗ್ರಿನ ಏನಂತ ಬರಿಬೋದು? ಸಿ ಇ ಬೈ ಎ ಇ ಅಂತ ಬರಿಬೋದು. ಕರೆಕ್ಟ್? ಸಿ ಇ ಬೈ ಎ ಇ. ಟ್ಯಾನ್ 60 ಅಂದರೆ √3, ಸಿ ಇ ಅಂದರೆ ನಮಗೆ ಗೊತ್ತಿಲ್ಲ, ಅದನ್ನು ಹಾಗೆ ಬರೆಯೋಣ. ಎ ಇ ಅಂದರೆ 12.7, ಸೊ 12.7 ಅಂತ ಬರೆದು ಬಿಡೋಣ. ಇವಾಗ ಏನು ಮಾಡಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಸಿ ಇ ಈಸ್ ಈಕ್ವಲ್ ಟು 12.7 ಇಂಟು √3. ಸೊ ಸಿ ಇ ಈಸ್ ಈಕ್ವಲ್ ಟು 12.7 ಇಂಟು 1.73, ರೈಟ್? ಇದನ್ನ ಮಲ್ಟಿಪ್ಲೈ ಮಾಡಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಸಿ ಇ ಈಸ್ ಈಕ್ವಲ್ ಟು 21917, ಇಲ್ಲಿ ಪಾಯಿಂಟ್ ಬರುತ್ತೆ, 21.917 ಅಂತ ಬರುತ್ತೆ, ರೈಟ್? ಓಕೆ, ಸೊ ಈಗ ಸಿ ಇ ಕೂಡ ಬಂತು, ಇ ಡಿ ಕೂಡ ಬಂತು. ಏನು ಮಾಡಬೇಕೀಗ? ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಜಾಗದಲ್ಲಿ 21.91, ಇ ಡಿ ಜಾಗದಲ್ಲಿ 10, ಸೊ ಇದೇನಾಗುತ್ತೆ? 31.91 ಮೀಟರ್ಸ್. ಯಾವುದು? ದ ಲೆಂತ್ ಆಫ್ ದಿಸ್ ಪೋಲ್ ಇಸ್ 31.91 ಮೀಟರ್ಸ್ ಆಗುತ್ತೆ ಅಷ್ಟೇ. ಓಕೆ, ಸೊ ಸ್ಟೂಡೆಂಟ್ಸ್ 4 ಮಾರ್ಕ್ಸ್ ಇದೆ. ಐ ಟೆಲ್ ಯು ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಯಾವುದಾದ್ರೂ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತೊಗೊಂಡಾಗ ನೀವು ಅದರಲ್ಲಿ ಒಂದು ಆ್ಯಂಗಲ್ಲು, ಒಂದು ಸೈಡು ಗೊತ್ತಿರಲೇಬೇಕು. ಗೊತ್ತಿದ್ದಲ್ಲಿ ನಾವು ಬೇರೆ ಸೈಡ್ಗಳನ್ನು ಕಂಡುಹಿಡಿಬೋದು. ಒಂದು ಆ್ಯಂಗಲು ಗೊತ್ತಿರಬೇಕು, ಒಂದು ಸೈಡು ಗೊತ್ತಿರಬೇಕು. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಈ ಥರ ಕೇಸ್ ಆಗುತ್ತೆ, ಬರೀ ಆ್ಯಂಗಲ್ ಕೊಡ್ತಾರಷ್ಟೇ, ಸೈಡ್ ಕೊಡೋದಿಲ್ಲ. ಇದರ ಅರ್ಥ ನನಗೆ ಆಗೋದಿಲ್ಲ ಈ ಪ್ರಶ್ನೆ ಅಂತ ಅಲ್ಲ. ಯೋಚನೆ ಮಾಡಿ, ಇಲ್ಲಿಂದ ಇಲ್ಲಿ 30 ಕೊಟ್ಟಿದ್ದಾರೆ, ಹಾಗಾದರೆ ನಾನು ಈ ಡಿಸ್ಟೆನ್ಸ್ನ ಕಂಡುಹಿಡಿಬೋದಾ? ಎಸ್. ಯಾಕೆ? ಒಂದು ಆ್ಯಂಗಲು, ಒಂದು ಸೈಡ್ನ ಕೊಟ್ಟಿದ್ದಾರೆ. ಇವೆರಡನ್ನ ಇಟ್ಕೊಂಡು ನಾನು ಈ ಡಿಸ್ಟೆನ್ಸ್ನ ಕಂಡುಹಿಡಿಬೋದು. ಈ ಡಿಸ್ಟೆನ್ಸ್ನ ಕಂಡುಹಿಡಿದ್ರೆ ಈ ಮಿಕ್ಕಿ ಡಿಸ್ಟೆನ್ಸ್ನ ನಾನು ಮೈನಸ್ ಮಾಡಿದ್ರೆ ಬಂದುಬಿಡುತ್ತೆ. ಸೊ ಈ ಡಿಸ್ಟೆನ್ಸ್ ಬಂದಾಗ ಏನಾಗುತ್ತೆ? ಈ ಸೈಡ್ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ? ಒಂದು ಆ್ಯಂಗಲ್ ಗೊತ್ತಿದೆ, ಒಂದು ಸೈಡ್ ಗೊತ್ತಿದೆ. ಜ್ಞಾಪಕ ಇಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಾಟ್ ಇಸ್ ದಟ್ ಇಂಪಾರ್ಟೆಂಟ್ ಪಾಯಿಂಟ್? ಒಂದು ಲಂಬಕೋನ ತ್ರಿಕೋನದಲ್ಲಿ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು ಸೈಡು, ಒಂದು ಆ್ಯಂಗಲ್ ಗೊತ್ತಿರಲೇಬೇಕು. ಗೊತ್ತಿದ್ದರೆ ಮಾತ್ರ ನಾವು ಪ್ರೊಸೀಡ್ ಮಾಡೋಕ್ಕೆ ಸಾಧ್ಯ. ಕೆಲವೊಂದು ಸತಿ ಬರೀ ಆ್ಯಂಗಲ್ನ ಕೊಟ್ಟಿರ್ತಾರೆ, ಆವಾಗ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಈ ಸೈಡ್ನ ಕಂಡುಹಿಡಿಬೋದು. 30 ಮೈನಸ್ ಇದನ್ನು ಮಾಡಿದ್ರೆ ಇದು ಬರುತ್ತೆ. ಸೊ ಇದರಿಂದ ಇವೆರಡು ಪ್ಯಾರಲ್ ಆಗಿದೆ ಅಂತ ಅಂದ್ಕೊಂಡು ಇನ್ನೊಂದು ಸೈಡ್ನ ಕಂಡುಹಿಡಿಬೋದು ಅಷ್ಟೇ. ವಾಟ್ ಈಸ್ ದ ಕೋರ್ ಕಾನ್ಸೆಪ್ಟ್ ಹಿಯರ್? ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು ಆ್ಯಂಗಲು, ಒಂದು ಸೈಡು ಗೊತ್ತಿರಲೇಬೇಕು. ಇದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಕೆಲವೊಂದು ಸತಿ ಈ ಥರ ಬಂದಾಗ ಯು ಹ್ಯಾವ್ ಟು ಡೂ ಸಮಥಿಂಗ್. ಈ ರೀತಿ ಮಾಡಬೇಕು. ಕ್ಲಿಯರ್? ಅರ್ಥ ಆಗಿದೆಯಾ? ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ಟೂಡೆಂಟ್ಸ್ ಈಗ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಈಗ ನೋಡೋಣ. ಸೊ ದಿಸ್ ಇಸ್ ಆರ್ ನೆಕ್ಸ್ಟ್ ಕ್ವಶನ್. ಪ್ರಶ್ನೆನ ಒಂದ್ಸತಿ ಓದೋಣ. ಇನ್ ದ ಫಿಗರ್, poles A, B and CD of different heights are standing vertically on a level ground. Calculate the angle of elevation from point P on the line joining the foot of the poles on the level ground to the tops of the poles. The height of CD and the distance PD are 20√3 meters and 20 meters respectively. If angle APC is equal to 90 degrees, BP is 10 meters, find the length of the pole AB and the distance between AC, between the tops of the poles. ಡಯಾಗ್ರಾಮ್ ಕೊಟ್ಟಿದ್ದಾರೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಒಂದ್ಸತಿ ನೋಡೋಣ. ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳು ಹೊಂದಿರುವ AB ಮತ್ತು CD ಕಂಬಗಳ ನೇರವಾಗಿ ನಿಂತಿವೆ. ಈ ಎರಡು ಕಂಬಗಳ ಪಾದಗಳನ್ನು ಜೋಡಿಸುವ ರೇಖೆಯ ಮೇಲಿನ ಒಂದು ಬಿಂದು P ನಿಂದ ಎರಡು ಕಂಬಗಳ ಮೇಲು ತುದಿಗೆ ಉಂಟಾದ ಉನ್ನತ ಕೋನಗಳು ಅಳತೆಗಳನ್ನು ಕಂಡುಹಿಡಿಯಿರಿ. CD ಕಂಬದ ಉದ್ದ 20√3 ಮೀಟರ್ ಮತ್ತು PD ಯ ಉದ್ದ 20 ಮೀಟರ್ಗಳಾಗಿವೆ.
ಕೋನ ಎಪಿಸಿ 90 ಡಿಗ್ರಿ ಮತ್ತು ಬಿಪಿ 10 ಮೀಟರ್ಗಳಾದರೆ ಎಬಿ ಕಂಬದ ಉದ್ದ ಮತ್ತು ಕಂಬಗಳ ಮೇಲು ತುದಿಗಳ ನಡುವಿನ ಉದ್ದ ಎಸಿಯನ್ನು ಕಂಡುಹಿಡಿಯಿರಿ. ಏನೇನಪ್ಪ ಕಂಡುಹಿಡಿಬೇಕು ನಾವು ಇದರಲ್ಲಿ? ನಾವು ಕಂಡುಹಿಡಿಬೇಕಾಗಿರೋದು ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ, ಇದನ್ನ ಕಂಡುಹಿಡಿಬೇಕು, ಇದನ್ನ ಕಂಡುಹಿಡಿಬೇಕು ಅಷ್ಟೇ. ರೈಟ್, ಲೆಟ್ ಸ್ಟಾರ್ಟ್ ದಿಸ್ ಕ್ವೆಶ್ಚನ್. ಡಯಾಗ್ರಾಮ್ ಮೇಲೆ ಕೊಟ್ಟಿದ್ದಾರೆ ಕ್ವೆಶ್ಚನ್ ಮಾರ್ಕ್ನ, ಸೊ ನಾವೇನು ಬರೆಯೋ ಅವಶ್ಯಕತೆನೇ ಇಲ್ಲ. ಬಟ್ ಈ ಕ್ವೆಶ್ಚನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಈ ಕ್ವೆಶ್ಚನ್ ಅಲ್ಲಿ ಆಂಗಲ್ಗಳೇ ಗೊತ್ತಿಲ್ಲ ಸ್ಟೂಡೆಂಟ್ಸ್, ದೇ ಹ್ಯಾವ್ ನಾಟ್ ಗಿವನ್ ಆಂಗಲ್ಸ್. ಹಿಂದಿನ ಪ್ರಶ್ನೆಯಲ್ಲಿ ನಾನೇನು ಹೇಳಿದೆ? ಒಂದು ಲಂಬಕೋನ ತ್ರಿಕೋನದಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಒಂದು ಕೋನ, ಒಂದು ಆಂಗಲ್ ಮತ್ತು ಒಂದು ಬಾಹುವಿನ ಅಳತೆ, ಒಂದು ಸೈಡಿನ ಮೆಷರ್ಮೆಂಟ್ ಕೊಟ್ಟಿರಲೇಬೇಕು. ಕೊಟ್ಟಿಲ್ಲ ಅಂದ್ರೆ ನಾವು ಸಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ರೈಟ್, ಎಸ್. ಬಟ್ ಇವಾಗ ನಾವು ಈ ಪ್ರಶ್ನೆ ನೋಡಿದಾಗ ಇಲ್ಲಿ ಆಂಗಲ್ಗಳೇ ಕೊಟ್ಟಿಲ್ಲ, ಬರೀ ಸೈಡ್ಗಳನ್ನ ಕೊಟ್ಟಿದ್ದಾರೆ. ಈ ಪ್ರಶ್ನೆನ ಯಾವ ಥರ ಮಾಡೋದು ನೋಡೋಣ. ಓಕೆ, ಸೊ ಮೊದಲನೇದಾಗಿ ಯಾವ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ? ಎ ಬಿ ಪಿ ಮಾಡೋಣವಾ ಅಥವಾ ಪಿ ಡಿ ಸಿ ಮಾಡೋಣ? ಆಬ್ವಿಯಸ್ಲಿ ವಿ ಹ್ಯಾವ್ ಟು ಗೋ ವಿತ್ ಪಿ ಡಿ ಸಿ. ಯಾಕಂದ್ರೆ ಸ್ಟೂಡೆಂಟ್ಸ್ ನಮಗೆ ಈ ಅಳತೆ ಗೊತ್ತಿಲ್ಲ, ಇದನ್ನೇ ನಾವು ಕಂಡುಹಿಡಿಬೇಕು. ಸೊ ಕಂಡುಹಿಡಿಯೋದನ್ನೇ ತಗೊಂಡ್ರೆ ನಮ್ಗೇನು ಸಿಗೋದಿಲ್ಲ. ಇಲ್ಲಿ ನೋಡಿ, ಪಿ ಡಿ ಸಿಯಲ್ಲಿ ಎರಡು ಬಾಹುವಿನ ಅಳತೆನ ಕೊಟ್ಟಿದ್ದಾರೆ, ಎರಡು ಸೈಡ್ಸ್ನ ಮೆಷರ್ಮೆಂಟ್ನ ಕೊಟ್ಟಿದ್ದಾರೆ, ಹೌದಾ? ಎಸ್. ಸೊ ನಾವೇನು ಮಾಡೋಣ ಈಗ? ಟ್ರಯಾಂಗಲ್ ಪಿ ಡಿ ಸಿನ ಕನ್ಸಿಡರ್ ಮಾಡೋಣ. ಓಕೆ, ಕನ್ಸಿಡರ್ ಟ್ರಯಾಂಗಲ್ ಪಿ ಡಿ ಸಿ. ಇಲ್ಲಿ ನಾವು ಟ್ಯಾನ್ ಪಿನ ಕಂಡುಹಿಡಿಯೋಣ ಸ್ಟೂಡೆಂಟ್ಸ್, ಟ್ಯಾನ್ ಪಿನ ಕಂಡುಹಿಡಿಯೋಣ. ಥೀಟಾ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಸೊ ನಾವು ಇಲ್ಲಿ ಥೀಟಾ ಇದೆ ಅಂತ ಅನ್ಕೊಂಡಾಗ ಏನಾಗುತ್ತೆ? ಟ್ಯಾನ್ ಪಿನ ನಾವು ಯಾವ ಥರ ಬರಿಬೋದು? ಟ್ಯಾನ್ ಪಿ ಇಸ್ ಈಕ್ವಲ್ ಟು ಸಿ ಡಿ ಬೈ ಪಿ ಡಿ. ಕರೆಕ್ಟ್? ಸಿ ಡಿ ಅಂದರೆ ಆಪೋಸಿಟ್ ಸೈಡ್, ಪಿ ಡಿ ಅಂದರೆ ಅಡ್ಜಸೆಂಟ್ ಸೈಡ್. ರೈಟ್, ಎಸ್. ಇವಾಗ ಮತ್ತೆ ಟ್ಯಾನ್ ಪಿ ಇಸ್ ಈಕ್ವಲ್ ಟು ಸಿ ಡಿ ಅಂದರೆ ಎಷ್ಟಿದೆ ಅಲ್ಲಿ? 20√3 20. ಓಕೆ, ಸೊ ಇದು 20√3 ಡಿವೈಡೆಡ್ ಬೈ 20, 20 ಕ್ಯಾನ್ಸಲ್. ಟ್ಯಾನ್ ಪಿ ಇಸ್ ಈಕ್ವಲ್ ಟು √3. ಇವಾಗ ಈ ಕಡೆ ಟ್ಯಾನ್ ಇದೆ, ಹೌದಾ? ಎಸ್. ಈ ಕಡೆ √3 ಇದೆ. ಇಲ್ಲಿ ಟ್ಯಾನ್ ಇರುವ ಕಾರಣ ಟ್ಯಾನಿನ ಯಾವ ಆಂಗಲ್? ಟ್ಯಾನ್ 0√3ನ? ಇಲ್ಲ. ಟ್ಯಾನ್ 30√3ನ? ಇಲ್ಲ. ಟ್ಯಾನ್ 45√3ನ? ಇಲ್ಲ. ಟ್ಯಾನ್ 60√3 ಆಗುತ್ತೆ. ಸೊ ನಾನೇನು ಬರಿತೀನಿ? ಟ್ಯಾನ್ ಪಿ ಇಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರೀಸ್. √3ನ ನಾವು ಟ್ಯಾನ್ 60 ಅಂತ ಬರಿಬೋದು. ಇವಾಗ ನೀವು ಪ್ರಶ್ನೆ ಕೇಳ್ತೀರಾ, ಸರ್ √3ನ ನಾವು ಕಾಟ್ 30 ಅಂತಲೂ ಬರಿಬೋದಲ್ವಾ? ಎಸ್, ಬರಿಬೋದು. ಬಟ್ ನಮ್ಗಿಲ್ಲಿ ಏನಿದೆ? ಟ್ಯಾನ್ ಇದೆ. ಈ ಕಡೆನೂ ಏನು ಬರಬೇಕು? ಟ್ಯಾನೇ ಬರಬೇಕು. ಬಿಕಾಸ್ ಮಧ್ಯದಲ್ಲಿರೋ ಸಿಂಬಲ್ನ ನೋಡಿ, ಈಕ್ವಲ್, ಸಮ. ಇವಾಗ ಈ ಕೈಯಲ್ಲಿ 5 ಬೆರಳಿದೆ, ಈ ಕೈಯಲ್ಲೂ 5 ಬೆರಳಿದೆ. ಅಕಸ್ಮಾತ್ ನಾನು ಹೀಗೆ ಮಾಡಿದ್ರೆ ಇವೆರಡು ಸಮಾನ? ಇಲ್ಲ. ಸಮ ಯಾವಾಗುತ್ತೆ? ಇಲ್ಲಿ 5 ಇರಬೇಕಾದ್ರೆ ಇಲ್ಲೂ 5 ಇರಬೇಕು. ರೈಟ್? ಇಲ್ಲಿ ಟ್ಯಾನ್ ಇದ್ದು ಇಲ್ಲಿ ಕಾಟ್ ಬಂದರೆ ಸಮ ಆಗುತ್ತಾ? ಇಲ್ಲ. ಎರಡೂ ಕಡೆ ಟ್ಯಾನ್ ಇರಬೇಕು. ಸೊ ಎರಡು ಕಡೆ ಟ್ಯಾನ್ ಬಂತು. ಇವಾಗ ಪಿ ಏನಂತ ಬರಿಬೋದು ನಾವು? ಪಿ ಇಸ್ ಈಕ್ವಲ್ ಟು 60 ಡಿಗ್ರೀಸ್ ಅಂತ ಬರಿಬೋದು. ನಮಗಿಲ್ಲಿ ಪಿ ವ್ಯಾಲ್ಯೂ ಸಿಕ್ಕಿದ ತಕ್ಷಣ ನಾವೇನು ಮಾಡೋಣ? ವಾಪಸ್ ಇಲ್ಲಿಗೆ ಹೋಗ್ಬಿಟ್ಟು ಇದು 60 ಡಿಗ್ರಿ ಅಂತ ಬರೆಯೋಣ. ಓಕೆ, ಇವಾಗ ಇಲ್ಲೊಂದು ಗಮನಿಸಿ. ಸಿ, ಬಿ ಡಿ ಇದೊಂದು ಏನು? ನೇರ ರೇಖೆ, ಒಂದು ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನಿನ ಅಳತೆ ಎಷ್ಟು? 180 ಡಿಗ್ರಿ. ಇಲ್ಲಿ 90 ಇದೆ, ಇಲ್ಲಿ 60 ಇದೆ. 90, 60, 150. ಸೊ ಇದು 180 ಆಗಬೇಕಂದ್ರೆ ಇದೆಷ್ಟಾಗಬೇಕು ಸ್ಟೂಡೆಂಟ್ಸ್? ಆಟೋಮೆಟಿಕಲಿ ದಿಸ್ ವಿಲ್ ಬಿಕಮ್ 30 ಡಿಗ್ರೀಸ್ ಅಷ್ಟೇ. ಈ 30 ಹೇಗೆ ಬಂದಂತ ಗೊತ್ತಾಯ್ತಲ್ವಾ? ಸ್ಟ್ರೇಟ್ ಲೈನ್ ಆ್ಯಂಗಲ್ ಎಷ್ಟು? 180. 180ಯಲ್ಲಿ 90 ಇಲ್ಲಿದೆ, 60 ಇಲ್ಲಿದೆ. ಸೊ 90 + 60 150. 180 ಆಗಕ್ಕೆ ಇನ್ನೆಷ್ಟು ಬೇಕು? ಇದಕ್ಕೆ 30 ಬೇಕು. ಸೊ ಇದು 30. ರೈಟ್? ಓಕೆ, ನೆಕ್ಸ್ಟ್ ಏನು ಮಾಡೋಣ? ಈಗ ಎ ಬಿನ ಕಂಡುಹಿಡಿಬೋದು ಆರಾಮಾಗಿ. ಹೇಗೆ ಎ ಬಿನ ಕಂಡುಹಿಡಿಬೋದು? ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ, ಒಂದು ಸೈಡ್ ಕೊಟ್ಟಿದ್ದಾರೆ. ಸಿಂಪಲ್, ಆರಾಮಾಗಿ ಕಂಡುಹಿಡಿಬೋದು. ಸೊ ನಾವು ಲೆಟ್ಸ್ ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಪಿ. ಸೊ ಇಲ್ಲೇನು ಮಾಡೋಣ ನಾವೀಗ? ಟ್ಯಾನ್ 30, ಟ್ಯಾನ್ ಪಿ ಅಂತಲೇ ತೊಗೊಳ್ಳೋಣ. ಟ್ಯಾನ್ ಪಿ ಈ ಸತಿ ಈ ಕಡೆಗೆ, ಆ ಕಡೆಗಲ್ಲ. ಟ್ಯಾನ್ ಪಿ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಪಿ. ಎ ಬಿ ಬೈ ಬಿ ಪಿ. ಸೊ ಟ್ಯಾನ್ ಪಿ ಅಂದರೆ ಟ್ಯಾನ್ 30 ಡಿಗ್ರೀಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎ ಬಿ ಬೈ ಬಿ ಪಿ. ಬಿ ಪಿ ಅಂದರೆ 10 ಆಗುತ್ತೆ. ಟ್ಯಾನ್ 30 ಇಸ್ 1/√3 ವಿಚ್ ಇಸ್ ಈಕ್ವಲ್ ಟು ಎ ಬಿ ಬೈ 10. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎ ಬಿ ಇಸ್ ಈಕ್ವಲ್ ಟು 10/√3. ಸೊ 10/√3 ಅಂತ ಬಂದ ತಕ್ಷಣ ನಾವು ಏನು ಮಾಡಬೇಕು ಸ್ಟೂಡೆಂಟ್ಸ್? ಆಲ್ವೇಸ್ ಗೋ ಫಾರ್ ರ್ಯಾಷನಲೈಸೇಷನ್. ಯಾಕೆ? ಡಿನಾಮಿನೇಟರಲ್ಲಿ ರೂಟ್ ಇರಬಾರ್ದು. ಸಿಂಪಲ್ ಅಷ್ಟೇ. ಡಿನಾಮಿನೇಟರಲ್ಲಿ ರೂಟ್ ಇದ್ರೆ ಏನಾಗುತ್ತೆ? ಕನ್ಫ್ಯೂಷನ್ ಆಗುತ್ತೆ. ರೈಟ್? ಸೊ ಇದನ್ನು ನಾವು ರ್ಯಾಷನಲೈಸೇಷನ್ ಮಾಡಿದಾಗ ಏನಾಗುತ್ತೆ?
√3/√3 ಇದೇನಾಗುತ್ತೆ 10√3/3 ಅಂತ ಆಗುತ್ತೆ. ಇದು ನಮ್ಮ ಎ ಬಿಯ ಅಳತೆ. ಓಕೆ, ಸೊ ಇಲ್ಲಿ ನಾವು ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಈಗ ಏನೇನು ಬರ್ಕೋಬೇಕೀಗ ನಾವು? ಈ ಎ ಬಿಯ ಅಳತೆ ಏನಂದರೆ 10√3/3. ಓಕೆ, 10√3/3. ಸೊ 20 ಆಯಿತು. ಇನ್ನೂ ಒಂದನೇ ಕಂಡುಹಿಡಿಬೇಕು ನಾವು. ಯಾವುದಪ್ಪ ಅದು ಅಂದರೆ ಎ ಸಿಯ ಅಳತೆನ ಕಂಡುಹಿಡಿಬೇಕು. ಇವಾಗ ಏನು ಮಾಡಿ ನೀವು ಪೈಥಾಗರಸ್ ಪ್ರಮೇಯನ ಯೂಸ್ ಮಾಡಿ. ಇವಾಗ ಸಿಂಪಲ್ ಸ್ಟೂಡೆಂಟ್ಸ್, ಇಲ್ಲಿಗೆ ನೋಡಿ, ಇಲ್ಲಿಗೆ ಟ್ರಿಗ್ನೋಮೆಟ್ರಿ ಮುಗೀತಷ್ಟೆ. ಇನ್ನು ಮುಂದೆ ನಾವು ಮಾಡೋದಿದೆಯಲ್ವಾ ಥಿಯರಮ್ನ ಯೂಸ್ ಮಾಡೋದು, ನೋ ಟ್ರಿಗ್ನೋಮೆಟ್ರಿ. ಹೇಳ್ತೀನಿ ಏನು ಮಾಡಬೇಕಂತ. ಸೊ ಮೊದಲನೇದಾಗಿ ಏನು ಮಾಡೋಣ ಈಗ? ಎ ಬಿ ಪಿ ಟ್ರಯಾಂಗಲಲ್ಲಿ, ಟ್ರಯಾಂಗಲ್ ಎ ಬಿ ಪಿಯಲ್ಲಿ ನಾವು ಪೈಥಾಗರಸ್ ಥಿಯರಮ್ನ ಹಾಕಿದ್ರೆ ಏನಾಗುತ್ತೆ? ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಪಿ ಸ್ಕ್ವೇರ್. ಎ ಪಿ ಸ್ಕ್ವೇರ್ ಅದನ್ನು ಹಾಗೆ ಬಿಡಿ. ಎ ಬಿ ಸ್ಕ್ವೇರ್ ಎಷ್ಟಿದೆ? ಎ ಬಿ ಸ್ಕ್ವೇರ್ ಅಂದರೆ 10√3/3 ದ ಹೋಲ್ ಸ್ಕ್ವೇರ್. ಆ್ಯಂಡ್ ಬಿ ಪಿ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಬಿ ಪಿ ಸ್ಕ್ವೇರ್ ಅಂದರೆ 10 ಸ್ಕ್ವೇರ್ ಆಗುತ್ತೆ. ಸೊ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 100 × 3/9 ಪ್ಲಸ್ 100 ಆಗುತ್ತೆ. ಓಕೆ, ಸೊ ಎ ಪಿ ಸ್ಕ್ವೇರ್ ಏನಾಗುತ್ತೆ? 300/9 ಪ್ಲಸ್ 100 ಆಗುತ್ತೆ. ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಳ್ಳಿ. 300 3 3 ಏನಾಗುತ್ತೆ? ಸೊ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಪ್ಲಸ್ 100/3 ಪ್ಲಸ್ 100. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ? ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಪ್ಲಸ್ 300/3. ಸೊ ಎ ಪಿ ಸ್ಕ್ವೇರ್ ಏನಾಗುತ್ತೆ? 400/3 ಆಗುತ್ತೆ. ಸೊ ಎ ಪಿ ಏನಾಗುತ್ತೆ ಅಂದರೆ ಕೊನೆಗೆ 20/√3 ಆಗುತ್ತೆ. ಸೊ ಮತ್ತೆ ಇದನ್ನು ರ್ಯಾಷನಲೈಸ್ ಮಾಡಿದಾಗ ಏನಾಗುತ್ತೆ? ಆಫ್ಟರ್ ರ್ಯಾಷನಲೈಸೇಷನ್ ವಿಲ್ ಬಿ ಗೆಟಿಂಗ್ 20√3/3 ಮೀಟರ್ಸ್. ಇದು ನಮ್ಮ ಎ ಪಿಯ ಅಳತೆ. ಬರ್ಕೊಳ್ಳೋಣ ಅದನ್ನು. ಸೊ ಎ ಪಿ ಎಷ್ಟು ಬಂತು ನಮಗೆ? 20√3/3. ಅರ್ಥ ಆಯ್ತಲ್ವಾ? ನಾವಿವಾಗ ಸರ್ ನಾವು ಎ ಸಿನ ಕಂಡುಹಿಡಿಯಬೇಕಲ್ವಾ, ಯಾಕೆ ನಾವು ಇದನ್ನು ಕಂಡುಹಿಡಿತಾ ಇದ್ದೀವಿ? ಸೊ ಸ್ಟೂಡೆಂಟ್ಸ್ ಮತ್ತೆ ನೋಡಿ, ಈ ಟ್ರಯಾಂಗಲ್ ಎ ಪಿ ಸಿ ಟ್ರಯಾಂಗಲ್ ಕೂಡ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲೇ, ಇದು ಕೂಡ ಒಂದು ಲಂಬಕೋನ ತ್ರಿಭುಜನೇ. ಬಟ್ ಇಲ್ಲಿ ನಮಗೆ ಯಾವ ಆ್ಯಂಗಲು ಸೈಡ್ಗಳು ಕೊಟ್ಟಿಲ್ಲ. ಸೊ ಇವೆರಡು ಸೈಡ್ಗಳು ಕೊಟ್ಟಿದ್ದಾರೆ, ಈ ಸೈಡ್ನ ಕಂಡುಹಿಡಿಬೋದು. ಹೇಗೆ? ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿಬಿಟ್ಟು. ಅದೇ ರೀತಿ ಇವೆರಡು ಸೈಡ್ಗಳನ್ನು ಕೊಟ್ಟಿದ್ದಾರೆ, ಈ ಸೈಡ್ನ ಕಂಡುಹಿಡಿಬೋದು. ಹೇಗೆ? ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಿಬಿಟ್ಟು. ಸೊ ಇವಾಗ ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಇವೆರಡು ಸೈಡ್ ಬಂದರೆ ನಾವು ಆರಾಮಾಗಿ ಹೈಪೋಟೆನ್ಯೂಸ್ನ ಕಂಡುಹಿಡಿಬೋದು. ರೈಟ್? ಎಸ್, ಅಷ್ಟೇ, ಬೇರೆ ಏನಿಲ್ಲ. ಸೊ ಯಾವ ಥರ ಮಾಡೋದು ಅದನ್ನು ನೋಡೋಣ ಈಗ. ನೆಕ್ಸ್ಟ್ 20√3/3 ಬಂತು. ಇವಾಗ ಸಿ ಪಿ ಟ್ರಯಾಂಗಲ್ ಸಿ ಪಿ ಅಂದರೆ ಇವಾಗ ಯಾವ ಟ್ರಯಾಂಗಲ್ ತೊಗೊಳ್ಳೋಣ ನಾವು? ಟ್ರಯಾಂಗಲ್ ಪಿ ಸಿ ಡಿಯಲ್ಲಿ ಪಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಸೊ ಪಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಡಿ ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? ಪಿ ಡಿ ಸ್ಕ್ವೇರ್ ಅಂದರೆ 20 ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಅಂದರೆ 20√3 ದ ಹೋಲ್ ಸ್ಕ್ವೇರ್. ಸೊ ಪಿ ಸಿ ಸ್ಕ್ವೇರ್ ಅಂದರೆ ಏನಾಗುತ್ತೆ ಈಗ? 400 ಪ್ಲಸ್ ಇದೇನಾಗುತ್ತೆ? 4200 ಆಗುತ್ತೆ. 1200 400 × 3 4 3 12. ಎಸ್, ಸೊ ಪಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1600 ಆಗುತ್ತೆ. ಸೊ ಪಿ ಸಿ ಇಸ್ ಈಕ್ವಲ್ ಟು 40. ಡನ್. ಸೊ ಪಿ ಸಿ ಎಷ್ಟು ಬಂತು ಸ್ಟೂಡೆಂಟ್ಸ್? ಈಗ ನಮಗೆ ಪಿ ಸಿ ನಮಗೆ ಬಂದಿದ್ದು 40. ನೆಕ್ಸ್ಟ್ ಏನು ಮಾಡಬೇಕೀಗ? ನೆಕ್ಸ್ಟು ಟ್ರಯಾಂಗಲ್ ಎ ಪಿ ಸಿನ ತಗೊಳ್ಳಿ. ಟ್ರಯಾಂಗಲ್ ಎ ಪಿ ಸಿಯಲ್ಲಿ ಏನು ಮಾಡಬೇಕೀಗ ನಾವು? ಇಲ್ಲಿ ಬರೀತೀನಿ ನೋಡಿ. ಟ್ರಯಾಂಗಲ್ ಎ ಪಿ ಸಿಯಲ್ಲಿ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿ. ಆದಾಗ ಏನಾಗುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಸಿ ಸ್ಕ್ವೇರ್. ರೈಟ್? ಸೊ ಎ ಸಿ ಸ್ಕ್ವೇರನ್ನು ಹಾಗೆ ಬರೆಯೋಣ. ಎ ಪಿ ಸ್ಕ್ವೇರ್ ಇಲ್ಲಿದೆ ನೋಡಿ, ದಿಸ್ ಇಸ್ ಎ ಪಿ ಸ್ಕ್ವೇರ್. ಇದು ಸ್ಕ್ವೇರ್ ಮಾಡಿದ್ಮೇಲೆ ಬಂದಿರೋದು. ಎ ಪಿ ಸ್ಕ್ವೇರ್ ಏನಾಗುತ್ತೆ? 400/3 ಆಗುತ್ತೆ. ಪಿ ಸಿ ಸ್ಕ್ವೇರ್ ಇಲ್ಲಿದೆ ನೋಡಿ. ಪಿ ಸಿ ಸ್ಕ್ವೇರ್ ಏನಿದೆ? 1600 ಆಗುತ್ತೆ. ಓಕೆ, ಇದನ್ನು ಸಾಲ್ವ್ ಮಾಡಿ. ಈಗ ಏನಾಗುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 400 ಪ್ಲಸ್ 4800/3. ಸೊ ನಾವು ಎ ಸಿನ ಕಂಡುಹಿಡಿಬೇಕಲ್ವಾ? ಸೊ ಎ ಸಿ ವಿಲ್ ಬಿ ಈಕ್ವಲ್ ಟು √5200/√3. ಓಕೆ, ಸೊ ಈಗ 5200ನ ಯಾವ ಥರಪ್ಪ ನಾವು ಸಾಲ್ವ್ ಮಾಡೋದು? √5200ನ ಫ್ಯಾಕ್ಟರೈಸೇಷನಿನ ಮುಖಾಂತರ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಫ್ಯಾಕ್ಟರೈಸೇಷನಿನ ಮುಖಾಂತರ ಅಂದರೆ ನೆಕ್ಸ್ಟ್ ಸ್ಲೈಡಲ್ಲಿ ತೊಗೊಳ್ಳೋಣ ಇದನ್ನು. ಸೊ ನಮ್ಗೇನು ಬಂತೀಗ? ಎ ಸಿ ಇಸ್ ಈಕ್ವಲ್ ಟು √5200/3 ಅಂತ ಬಂತಲ್ವಾ? 5200ನ ನಾವು ಈಗ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. 2 2600s, 2 1300s, 2 650s, 2 3s 6, 2 2s 4, 2 5s 10.
5 6 30, 5 5 5 13 13 1 ಓಕೆ. ಸೊ ಈಗ ನಾವು ಸ್ಕ್ವೇರ್ ಮಾಡ್ತಿರೋದ್ರಿಂದ ಏನಾಗುತ್ತೆ, ಇದು 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 ಎಲ್ಲ ಸಿಂಗಲ್ ಡಿಜಿಟಾಗಿ ಕನ್ವರ್ಟ್ ಆಗಿಬಿಟ್ಟು ಆಚೆ ಬರುತ್ತೆ ರೂಟಿಂದ. ರೈಟ್, ಅರ್ಥ ಆಗಿಲ್ವಾ? ವೇಟ್, ನಾನು ಹೇಳ್ತೀನಿ ನೋಡಿ ಯಾವ ಥರ ಬರೀಬೋದು ಅಂದರೆ ಎ ಸಿ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇಂಟು 13 ದ ಹೋಲ್ ಡಿವೈಡೆಡ್ ಬೈ √3. ಸೊ 2 ಸ್ಕ್ವೇರ್ನ ಆಚೆ ತೊಗೊಳ್ಳಿ, ಏನಾಗುತ್ತೆ, ಎ ಸಿ ಈಸ್ ಈಕ್ವಲ್ ಟು 2, ಈ 2ನ ಆಚೆ ತೊಗೊಳ್ಳಿ ಇಂಟು 2, ಈ 5 ಸ್ಕ್ವೇರ್ನ ಆಚೆ ತೊಗೊಳ್ಳಿ 5 √13 ಡಿವೈಡೆಡ್ ಬೈ √3. ಓಕೆ, ಇದನ್ನು ಬಿಡಿ, ಇದನ್ನ ನೋಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಮೇ ಬಿ, ಇದನ್ನು ಬಿಟ್ಬಿಡಿ, ಇದನ್ನು ನೋ ನೀಡ್ ಟು ಸಿ ದಿಸ್. ಓಕೆ, ಸೊ ಆಚೆ ಬಂತ ಇವಾಗ. ಸೊ 5 2s 10, 10 2s 20. ಸೊ ಎ ಸಿ ಈಸ್ ಈಕ್ವಲ್ ಟು 20 √13 ಬೈ √3, ಮತ್ತು ಡಿನಾಮಿನೇಟರ್ ರೂಟ್ ಇದೆ, ರ್ಯಾಷನಲೈಸೇಷನ್ ಇಂಟು √3 ಬೈ √3. ಸೊ ಇದೇನಾಗುತ್ತೆ 20 √39 ಬೈ 3 meters. ದಿಸ್ ಇಸ್ ದ ಲೆಂತ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಸಿ ಎಷ್ಟಿದೆ, 20 √39 ಬೈ 3. ಈ ಪ್ರಶ್ನೆನ ಇನ್ನೂ ಒಂದು ಸತಿ ಫಾಸ್ಟಾಗಿ ಒಂದು ಸಮರಿನ ನೋಡೋಣ. ಸೊ ಸ್ಟೂಡೆಂಟ್ಸ್, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು. ನಾನೇನು ಹೇಳಿದೆ, ಪಾಯಿಂಟ್ ನಂಬರ್ 1 ಏನು, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಸೈಡ್ ಒಂದು ಆ್ಯಂಗಲ್ ಕೊಟ್ಟಿರಲೇಬೇಕು. ಕೊಟ್ಟಿದ್ರೆ ಮಾತ್ರ ನಾವು ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಹಿಂದಿನ ಪ್ರಾಬ್ಲಮಲ್ಲಿ ಒಂದು ಡಿಫ್ರೆಂಟ್ ಕೇಸ್ ಬಂತು, ಬರೀ ಆ್ಯಂಗಲ್ ಕೊಟ್ಟಿದ್ರು ಅಷ್ಟೇ, ಸೈಡ್ ಕೊಟ್ಟಿರಲಿಲ್ಲ. ಹೇಗೆ ಕಂಡುಹಿಡಿಯೋದು ಸೈಡ್ನ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ದೀವಿ. ಬಟ್ ಈ ಪ್ರಶ್ನೆ ನೋಡೋಕೆ ಹೋದರೆ ಆ್ಯಂಗಲನ್ನೇ ಕೊಟ್ಟಿಲ್ಲ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ತ್ರಿಭುಜದಲ್ಲಿ 2 ಸೈಡ್ಗಳು ಕೊಟ್ಟಿದ್ದಾರೆ ನೋಡಿ, ಈ ತ್ರಿಭುಜದಲ್ಲಿ 2 ಸೈಡ್ ಕೊಟ್ಟಿದ್ದಾರೆ, ಈ ತ್ರಿಭುಜನ ಕನ್ಸಿಡರ್ ಮಾಡಿ. ಸರ್ ನೀವು ಹೇಗೆ ಟ್ಯಾನ್ ಅಂತಲೇ ತೊಗೊಂಡ್ರಿ? ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ಥೀಟನ ಇಲ್ಲಿ ತೊಗೊಳ್ಳಿ, ಆಯಿತಾ? ಥೀಟನ ಇಲ್ಲಿ ತೊಗೊಂಡಿದ್ದು ಆಪೋಸಿಟ್ ಆಗುತ್ತೆ, ಅಡ್ಜಸೆಂಟ್ ಆಗುತ್ತೆ, ಹೈಪೋಟೆನ್ಯೂಸ್ ಆಗುತ್ತೆ. ಯಾವುದ್ಯಾವುದನ್ನು ಕೊಟ್ಟಿದ್ದಾರೆ ನಮಗೆ? ಆಪೋಸಿಟ್ ಮತ್ತು ಅಡ್ಜಸೆಂಟ್ನ ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ಯಾವ ತ್ರಿಕೋನಮಿತಿಯ ಅನುಪಾತ ಅಥವಾ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆಪೋಸಿಟ್ ಮತ್ತು ಅಡ್ಜಸೆಂಟ್ನ ಇರುತ್ತೆ ಅದರಲ್ಲಿ? ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟನ ತೊಗೊಳ್ಳಿ, ಟ್ಯಾನ್ ಪಿ ಅಂತ ತೊಗೊಳ್ಳಿ, ಪಿ 60 ಬರುತ್ತೆ. ಸ್ಟ್ರೈಟ್ ಲೈನ್ ಅಂದರೆ 180 ಡಿಗ್ರೀಸು, 90 60 ಇದೇನಾಗುತ್ತೆ 30 ಆಗುತ್ತೆ. ಇದು 30 ಆದಮೇಲೆ ನಾವು ಇದನ್ನು ಆರಾಮಾಗಿ ಕಂಡುಹಿಡಿಬೋದು, ಮತ್ತು ಟ್ಯಾನ್ ಥೀಟನ ಯೂಸ್ ಮಾಡಿ. ಸೊ ಇಲ್ಲಿವರೆಗೂ ತುಂಬ ಈಸಿ. ಬಟ್ ಇದಾದಮೇಲೆ ಈ ಲೆಂತ್ನ ಕಂಡುಹಿಡಿಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಆ್ಯಂಗಲ್ಗಳೇ ಕೊಟ್ಟಿಲ್ಲ, ರೈಟ್? ಸೊ ಆ್ಯಂಗಲ್ಗಳು ಕೊಟ್ಟಿಲ್ಲದೆ ಇರಬೇಕಾದ್ರೆ ಈ ಹೈಪೋಟೆನ್ಯೂಸು ಈ ಹೈಪೋಟೆನ್ಯೂಸ್ನ ಕಂಡುಹಿಡಿದ್ವಿ ನಾವು. 20 √3 ಬೈ 3 40 ಅಂತ ಬಂತು. ಇವಾಗ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ನಾವು ಪೈಥಾಗರಸ್ ಥಿಯರಮ್ನ ಹಾಕಿದ್ವಿ. ಪೈಥಾಗರಸ್ ಥಿಯರಮ್ನ ಹಾಕಿದ್ಮೇಲೆ ನಮ್ಗೆ ಏನು ಬಂತು? ಎ ಸಿ ಈಸ್ ಈಕ್ವಲ್ ಟು ಈ ಥರ ಬಂತು. ಇದನ್ನು ಫ್ಯಾಕ್ಟರೈಸೇಷನ್ ಮಾಡಿ ಸಾಲ್ವ್ ಮಾಡಿದಾಗ ನಮಗೆ ಎ ಸಿ ಆಳುತ್ತೆ 20 √39 ಬೈ 3 meters ಅಂತ ಬರುತ್ತೆ. ಇದು ನಮ್ಮ ಸರಿಯಾದ ಉತ್ತರ ಅಷ್ಟೇ. ಓಕೆ, ಸೊ ಇದ್ರ ಜೊತೆಗೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂತ ನೋಡೋಣ, ಬನ್ನಿ. ಓಕೆ, ಸೊ ಮುಂದಿನ ಪ್ರಶ್ನೆ ಕ್ವೆಶ್ಚನ್ 33. ಇದು ಕೂಡ ಡಿಫಿಕಲ್ಟಿ ಲೆವೆಲ್ ನೋಡಿದ್ರೆ ಡಿಫಿಕಲ್ಟ್ ಹಾಗೂ ಡಿಫಿಕಲ್ಟ್ ಅಂತಿದೆ. ಜೂನ್ 2024 ಈ ಪ್ರಶ್ನೆನ 4 ಮಾರ್ಕ್ಗೆ ಕೇಳಿದ್ರು. ಓಕೆ, ಸೊ ಪ್ರಶ್ನೆ ನೋಡೋಣ ಈ ಥರ ಇದೆ ಅಂತ. 2 kites A and B flying one above the other horizontal ground level as shown in the figure. ಸೊ ಫಿಗರ್ ಆಲ್ರೆಡಿ ಕೊಟ್ಟಿದ್ದಾರೆ. Kite A is flying 300 meters above the ground. The angles of elevation of kites A and B as observed from point P on the ground are 60 and 30 degrees respectively. Find the distance between 2 kites A and B. After some time, when the thread of kite A is released, it moves horizontal to the ground and reaches to the point A dash. Horizontal to the ground, very important point. In the sky, P, A, B dash are in the same line. Then find the distance between the kites A dash and B. ಓಕೆ, ಡಯಾಗ್ರಾಮ್ ಕೊಟ್ಟಿದ್ದಾರೆ. ಡಯಾಗ್ರಾಮ್ ನೋಡೋಣ. ನೋಡೋಕ್ಕಿಂತ ಮುಂಚೆ ಕನ್ನಡದಲ್ಲಿ ಒಂದ್ಸತಿ ಓದ್ಬಿಟ್ಟು ಲೆಟ್ಸ್ ಗೋ ಟು ದ ಡಯಾಗ್ರಾಮ್. ಎ ಮತ್ತು ಬಿ ಎಂಬ 2 ಗಾಳಿಪಟಗಳು ಚಿತ್ರದಲ್ಲಿ ತೋರಿಸಿರುವಂತೆ ಒಂದರ ಕೆಳಗೆ ಮತ್ತೊಂದು ಇರುವಂತೆ ಸಮತಟ್ಟದ ನೆಲದ ಮೇಲ್ಭಾಗದಲ್ಲಿ ಹಾರುತ್ತಿವೆ. ಎ ಗಾಳಿಪಟವು ನೆಲದಿಂದ 300 ಮೀಟರ್ ಎತ್ತರದಲ್ಲಿದೆ. ನೆಲದ ಮೇಲಿರುವ ಪಿ ಬಿಂದುವಿನಿಂದ ಎ ಮತ್ತು ಬಿ ಗಾಳಿಪಟಗಳನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿವೆ. ಹಾಗಾದರೆ ಗಾಳಿಪಟಗಳ ನಡುವಿನ ದೂರವನ್ನು ಎ ಬಿಯನ್ನು ಕಂಡುಹಿಡಿಯಿರಿ. ಸ್ವಲ್ಪ ಸಮಯದ ನಂತರ ಎ ಗಾಳಿಪಟದ ದಾರವು ಬಿಟ್ಟಾಗ ಅದು ನೆಲಕ್ಕೆ ಸಮಾಂತರವಾಗಿ ಚಲಿಸಿ ಆಕಾಶದಲ್ಲಿ ಎ ಡ್ಯಾಶ್ ಬಿಂದುವನ್ನು ತಲುಪುತ್ತದೆ. ಪಿ ಬಿ ಎ ಡ್ಯಾಶ್ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿದ್ದಾಗ ಗಾಳಿಪಟಗಳ ನಡುವಿನ ದೂರವನ್ನು ಅಂದರೆ ಎ ಡ್ಯಾಶ್ ಬಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಸ್ಟೂಡೆಂಟ್ಸ್, ಸೊ ಪ್ರಶ್ನೆ ನೋಡಿದ್ದೀವಿ, ಒಂಚೂರು ಅರ್ಥ ಆಗಿದೆ. ಇವಾಗ ನಾವೇನು ಮಾಡೋಣ, ನಾವು 2 ಥಿಂಗ್ಸ್ನ ಕಂಡುಹಿಡಿಬೇಕು. ಯಾವ್ದು 2 ಥಿಂಗ್ಸ್ನ ಮಾರ್ಕ್ ಮಾಡ್ಕೊಂಬಿಡೋಣ. ಮೊದಲನೇದು ನಾವೇನು ಕಂಡುಹಿಡಿಬೇಕು? ಡಿಸ್ಟೆನ್ಸ್ ಬಿಟ್ವೀನ್ ದ ಕೈಟ್ಸ್ ಎ ಡ್ಯಾಶ್ ಆ್ಯಂಡ್ ಬಿ.
ಗಾಳಿಪಟಗಳ ದೂರ ಎ ಡ್ಯಾಶ್ ಮತ್ತು ಬಿ ನ ಕಂಡುಹಿಡಿಯಬೇಕು. ಇದನ್ನ ಹೊರತುಪಡಿಸಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕೈಟ್ಸ್ ಎ ಬಿ. ಸೊ ಎ ಬಿ ಎಲ್ಲಿದೆ ಇಲ್ಲಿ, ಎ ಬಿ ದೂರವನ್ನು ಕಂಡುಹಿಡಿಯಬೇಕು. ಸೊ ಬೇಸಿಕಲಿ ಎ ಬಿ ಎ ಡ್ಯಾಶ್ ಬಿ ನ ನಾವು ಕಂಡುಹಿಡಿಯಬೇಕು ಈ ಪ್ರಶ್ನೆಯಲ್ಲಿ. ಓಕೆ, ಸೊ ಡಯಾಗ್ರಾಮ್ ಯಾವ ರೀತಿ ಇದೆ, ಡಯಾಗ್ರಾಮ್ ನಮಗೆ ಈ ರೀತಿ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ. ಸೊ ಪಿ ನೆಲ ಆಯ್ತಾ, ಇಲ್ಲಿಂದ ಎರಡು ಗಾಳಿಪಟಗಳು ಒಂದರ ಮೇಲೆ ಒಂದಿದೆ. ಸೊ ಎ ಒಂದು ಗಾಳಿಪಟ, ಬಿ ಒಂದು ಗಾಳಿಪಟ, ಎರಡು ಒಂದ್ರ ಮೇಲೆ ಒಂದಿದೆ. ಬಿ ಗಾಳಿಪಟಕ್ಕೆ 30 ಡಿಗ್ರಿ, ಎ ಗಾಳಿಪಟಕ್ಕೆ 60 ಡಿಗ್ರಿ. ಸ್ವಲ್ಪ ತಾದ್ಮೇಲೆ ಏನಾಗುತ್ತೆ, ಎ ಗಾಳಿಪಟ ದಾರ ಕಟ್ ಆಗುತ್ತೆ, ಎ ಸೀದಾ ಹೀಗೆ ಹೋಗ್ತಾ ಇರುತ್ತೆ, ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಎ ಡ್ಯಾಶ್ ಹತ್ರ. ಸೊ ನಾವೇನು ಕಂಡುಹಿಡಿಬೇಕಿಲ್ಲಿ, ಮೊದಲನೇದು ಎ ಇಂದ ಬಿ ಕ್ವಶನ್ ಮಾರ್ಕು, ನೆಕ್ಸ್ಟು ಬಿ ಇಂದ ಎ ಡ್ಯಾಶ್ ಕ್ವಶನ್ ಮಾರ್ಕ್, ಅಷ್ಟೇ. ಇವೆರಡನ್ನ ಕಂಡುಹಿಡಿದ್ಬಿಟ್ರೆ ಮುಗೀತು. ಇವೆರಡನ್ನ ನಾವು ಕಂಡುಹಿಡಿಬೋದಾ? ಎಸ್, ಆಬ್ವಿಯಸ್ಲಿ ಕಂಡುಹಿಡಿಬೋದು. ಹೇಗಂದ್ರೆ ನೋಡಿ, ಈ ಚಿಕ್ಕ ಟ್ರಯಾಂಗಲ್ ತಗೊಳ್ಳೋಣ, ಪಿ ಬಿ ಎಮ್. ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ, ಸೈಡ್ ಕೊಟ್ಟಿಲ್ಲ. ಸೊ ಏನು ಮಾಡಬೇಕು, ಇದಕ್ಕೆ ನಾವೀಗ ಬಿಟ್ಬಿಡೋಣ. ಯಾಕಂದರೆ ಒಂದು ಸೈಡ್ ಬರೀ ಆ್ಯಂಗಲ್ ಇದೆ ಅಷ್ಟೇ, ಬಾಹುವಿನ ಅಳತೆ ಕೊಟ್ಟಿಲ್ಲ. ಅದೇ ಪಿ ಎ ಎಮ್ನ ತಗೊಳ್ಳಿ, ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ, ಒಂದು ಸೈಡಿನ ಅಳತೆ ಕೂಡ ಕೊಟ್ಟಿದ್ದಾರೆ, ಎಷ್ಟು, 300 ಮೀಟರ್. ರೈಟ್. ಸೊ ನಾವು ಮೊದಲನೇದಾಗಿ ಕನ್ಸಿಡರ್ ಮಾಡಬೇಕಾಗಿರೋ ಟ್ರಯಾಂಗಲ್ ಯಾವುದಪ್ಪ ಅಂದರೆ ಪಿ ಎ ಎಮ್. ಓಕೆ ಸರ್, ಈ ಟ್ರಯಾಂಗಲ್ ಪಿ ಎ ಎಮ್ನ ಕನ್ಸಿಡರ್ ಮಾಡಿದ್ವಿ. ಓಕೆ, ಏನಕ್ಕೆ ಕನ್ಸಿಡರ್ ಮಾಡಿದ್ವಿ ಅರ್ಥ ಮಾಡ್ಕೊಳ್ಳಿ. ಟ್ರಯಾಂಗಲ್ ಪಿ ಎ ಎಮ್ ಏನಕ್ಕೆ ಕನ್ಸಿಡರ್ ಮಾಡಿದ್ದೀವಿ, ಈ ಪಿ ಎ ಎಮ್ ಟ್ರಯಾಂಗಲಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ, ಒಂದು ಸೈಡಿನ ಅಳತೆ ಕೊಟ್ಟಿದ್ದಾರೆ. ಇವೆರಡು ಇಟ್ಕೊಂಡು ಏನು ಮಾಡೋದು ನಾವೀಗ, ಬೇಸ್ನ ಕಂಡುಹಿಡಿಬೋದಾ, ಪಿ ಎಮ್ನ ಕಂಡುಹಿಡಿಬೋದಾ? ಪಿ ಎಮ್ನ ಕಂಡುಹಿಡಿದ್ರೆ ನಾವು ಬಿ ಎಮ್ನ ಕಂಡುಹಿಡಿಬೋದು. ನೋಡಿ, ಪಿ ಎಮ್ ಕಂಡುಹಿಡಿಬೋದು ತಾನೆ. ಪಿ ಎ ಎಮ್ ಟ್ರಯಾಂಗಲಲ್ಲಿ ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ, ಎ ಎಮ್ ಸೈಡ್ನ ಕೊಟ್ಟಿದ್ದಾರೆ, ಪಿ ಎಮ್ನ ಕಂಡುಹಿಡಿಬೋದು. ಈ ಪಿ ಎಮ್ನ ಕಂಡುಹಿಡಿದ್ರೆ ಏನಾಗುತ್ತೆ, ಪಿ ಬಿ ಎಮ್ ಅಲ್ಲಿ ಪಿ ಎಮ್ ಸಿಗ್ದಂಗೆ ಆಗುತ್ತೆ. ಇವಾಗ ಪಿ ಬಿ ಎಮ್ ಟ್ರಯಾಂಗಲಲ್ಲಿ ಒಂದು ಆ್ಯಂಗಲ್ ಒಂದು ಸೈಡ್ ಇದೆ, ಹಾಗಾದರೆ ಈ ಹೈಟ್ನ ಕಂಡುಹಿಡಿಬೋದು. ಇವಾಗ ಈ ಹೈಟಲ್ಲಿ ಈ ಹೈಟ್ನ ತೆಗೆದಾಕಿದ್ರೆ ಇವೆರಡು ಹೈಟ್ ನಮಗೆ ಸಿಕ್ಬಿಡುತ್ತೆ. ಸೊ ನಮಗೆ ಈ ಕ್ವಶನ್ ಮಾರ್ಕ್ ಸಿಗ್ತಾ? ಸಿ, ನಾನು ಇನ್ನೂ ಪ್ರಶ್ನೆನೇ ಮಾಡಿಲ್ಲ, ಸ್ಟಾರ್ಟ್ ಮಾಡಿಲ್ಲ, ಬಟ್ ನೋಡಿದ ತಕ್ಷಣ ಅನ್ಕೋಬೇಕು. ಅರ್ಥ ಆಯ್ತಲ್ಲ ಈಗ? ಲೆಟ್ ಸ್ಟಾರ್ಟ್ ದ ಕ್ವೆಶ್ಚನ್. ಓಕೆ, ಎಸ್. ಇವಾಗ ಪಿ ಎ ಎಮ್ ಟ್ರಯಾಂಗಲಲ್ಲಿ ಕೋನ ಇಲ್ಲಿ ಕೊಟ್ಟಿದ್ದಾರೆ, ಹಾಗಾದರೆ ಆಪೋಸಿಟ್ ಸೈಡ್ ಇದಾಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸೊ ಅಭಿಮುಖ ಬಾಹು ಪಾರ್ಶ್ವ ಬಾಹು ಹೊಂದಿರುವ ತ್ರಿಕೋನಮಿತಿಯ ಅನುಪಾತ ಯಾವುದು? ಆಪೋಸಿಟ್ ಮತ್ತು ಅಡ್ಜಸೆಂಟ್ನ ಸೈಡ್ಸ್ನ ಹೊಂದಿರುವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು? ಟ್ಯಾನ್ ಥೀಟಾ. ರೈಟ್. ಸೊ ನಾವೇನು ಮಾಡೋಣ ಇಲ್ಲಿಗ, ಟ್ರಯಾಂಗಲ್ ಪಿ ಎ ಎಮ್ ಅಲ್ಲಿ ಟ್ಯಾನ್ ಎಷ್ಟಿದೆ ಆ್ಯಂಗಲ್, ಇದು 60 ಡಿಗ್ರೀಸ್ ಇದೆ. ಟ್ಯಾನ್ 60 ಡಿಗ್ರೀಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಎ ಎಮ್ ಬೈ ಪಿ ಎಮ್ ಅಂತ ಆಗುತ್ತೆ. ಓಕೆ, ಟ್ಯಾನ್ 60 ಅಂದರೆ ಏನಾಗುತ್ತೆ ಸ್ಟೂಡೆಂಟ್ಸ್, √3 ಆಗುತ್ತೆ. ಎ ಎಮ್ ಇನ ಉದ್ದ 300 ಇದೆ. ಸೊ ಪಿ ಎಮ್ ಏನಾಗುತ್ತೆ, ಪಿ ಎಮ್ ನಾವು ಹಾಗೆ ಬರೆಯೋಣ. ಸೊ ಪಿ ಎಮ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ 300 ಬೈ √3. ಸೊ ಮತ್ತೇನಾಗ್ತಿದೆ, ಡಿನಾಮಿನೇಟರಲ್ಲಿ ರೂಟ್ ಬರ್ತಾ ಇದೆ. ಡಿನಾಮಿನೇಟರಲ್ಲಿ ರೂಟ್ ಬಂದಾಗ ಏನು ಮಾಡ್ಬೇಕು ನಾವು, ರ್ಯಾಷನಲೈಸೇಷನ್ ಮಾಡಬೇಕು. ಸೊ ಇಂಟು √3 ಬೈ √3 ಇದೇನಾಗುತ್ತೆ 300 √3 ಬೈ 3. ಸೊ 3 1 300 ಸೊ ನಮ್ಮ ಫೈನಲ್ ಆಗಿ ಏನು ಬರುತ್ತೆ, 100 √3 ಅಂತ ಬರುತ್ತೆ. ಇವಾಗ ನಾವಿಲ್ಲಿ √3 ಅಂತ ಏನೂ ಕೊಟ್ಟಿಲ್ಲ ಪ್ರಶ್ನೆಯಲ್ಲಿ. ಓಕೆ, ಸೊ 1.73 ಅಂತ ತಗೋಬೋದು, ನೋಡೋಣ ಆಮೇಲೆ ತೊಗೊಳ್ಳೋಣ ಅದನ್ನು. ಸೊ ಸದ್ಯಕ್ಕೆ ನಾವೇನು ಮಾಡೋಣ, ಈಗ ಪಿ ಎಮ್ಮಿನ ಅಳತೆ 100 √3 ಅಲ್ವಾ, ಇಲ್ಲಿ ಬರೆದ್ಬಿಡೋಣ 100 √3. ಇವಾಗ ಏನು ಮಾಡಬೇಕು, ಟ್ರಯಾಂಗಲ್ ಇನ್ನೊಂದು ಚಿಕ್ಕ ಟ್ರಯಾಂಗಲ್ನ ತೊಗೋಬೇಕು. ಯಾವುದಾದ್ರು ಪಿ ಬಿ ಎಮ್. ಟ್ರಯಾಂಗಲ್ ಪಿ ಬಿ ಎಮ್ನ ತೊಗೊಳ್ಳೋಣ. ಸೊ ಟ್ರಯಾಂಗಲ್ ಪಿ ಬಿ ಎಮ್ ಅಲ್ಲಿ ಸ್ಟೂಡೆಂಟ್ಸ್ ಇವಾಗ ನೋಡಿ, ಒಂದು ಸೈಡ್ ಇದೆ ಪಿ ಎಮ್, ಆ್ಯಂಗಲ್ ಕೂಡ ಇದೆ 30 ಡಿಗ್ರೀಸ್. ರೈಟ್. ಸೊ ಒಂದು ಸೈಡ್ ಒಂದು ಆ್ಯಂಗಲು, ಏನನ್ನ ಕಂಡುಹಿಡಿಬೇಕು ನಾವಿಲ್ಲಿ, ಬಿ ಎಮ್ನ ಕಂಡುಹಿಡಿಬೇಕು. ಯಾಕೆ, ನಮ್ಗೇನು ಕೇಳಿದ್ದಾರೆ ಅವರು, ಈ ಅಳತೆನ ಕೇಳಿದ್ದಾರೆ. ಇವಾಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮ್ಗೆ ಗೊತ್ತು 300 ಅಂತ. ಇದನ್ನ ಒಂದು ಕಂಡುಹಿಡಿದು ಬಿಟ್ರೆ ನಮಗೊಂದು ಆ ನಂಬರ್ ಸಿಗುತ್ತೆ. 300ಅಲ್ಲಿ ಇದನ್ನು ತೆಗೆದಾಕಿದ್ರೆ ನಮಗೆ ಈ ಅಳತೆ ಬಂದ್ಬಿಡುತ್ತೆ. ರೈಟ್. ಎಸ್. ಸೊ ಈಗ ನಾವು ಟ್ರಯಾಂಗಲ್ ಪಿ ಬಿ ಎಮ್ ಅಲ್ಲಿ ಟ್ಯಾನ್ 30 ಡಿಗ್ರೀಸ್ ತೊಗೊಳ್ಳೋಣ. ಮತ್ತು ಯಾಕೆ 30 ಟ್ಯಾನ್ ಯಾಕೆ ತೊಗೊಂಡ್ವಿ, ಸಿಂಪಲ್, ಥೀಟಾ ಇಲ್ಲಿದೆ, ಇದು ಆಪೋಸಿಟ್ ಸೈಡ್ ಆಗುತ್ತೆ, ಅಡ್ಜಸೆಂಟ್ ಸೈಡ್ ಆಗುತ್ತೆ. ಅಭಿಮುಖ ಬಾಹು ಪಾರ್ಶ್ವ ಬಾಹು. ರೈಟ್. ಪಾರ್ಶ್ವ ಬಾಹು ಅಡ್ಜಸೆಂಟ್ ಸೈಡ್ ಕೊಟ್ಟಿದ್ದಾರೆ, ನಮ್ಗೇನು ಬೇಕು, ಅಭಿಮುಖ ಬಾಹು ಬೇಕು. ಸೊ ಅಭಿಮುಖ ಮತ್ತು ಪಾರ್ಶ್ವ, ಆಪೋಸಿಟ್ ಮತ್ತು ಅಡ್ಜಸೆಂಟ್ ಇರುವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವುದು, ಟ್ಯಾನ್. ರೈಟ್. ಸೊ ಟ್ಯಾನ್ 30 ಡಿಗ್ರೀಸ್ ಏನಾಗುತ್ತೆ ಈಗ, ಟ್ಯಾನ್ 30 ಡಿಗ್ರೀಸ್ ಇಸ್ ಈಕ್ವಲ್ ಟು ಬಿ ಎಮ್ ಬೈ ಪಿ ಎಮ್, ಬಿ ಎಮ್ ಬೈ ಪಿ ಎಮ್ ಅಂತ ಬರೆದ್ಬಿಡ್ಬೋದು. ನಾವು ವಾಟ್ ಇಸ್ ಟ್ಯಾನ್ 30 ಸ್ಟೂಡೆಂಟ್ಸ್, ಟ್ಯಾನ್ 30 ಅಂದರೆ ಏನಾಗುತ್ತೆ, 1/√3. ಸೊ 1/√3 ಇಸ್ ಈಕ್ವಲ್ ಟು ಬಿ ಎಮ್ ಅಂದರೆ ಏನಾಗುತ್ತೆ, ಬಿ ಎಮ್ ನಮಗೆ ಗೊತ್ತಿಲ್ಲ, ಅದನ್ನು ಹಾಗೆ ಬರೀರಿ. ಸೊ ಪಿ ಎಮ್ ಅಂದರೆ 100 √3. ಸೊ 100 √3.
3. ಸೊ ರೂಟ್ ತ್ರೀ ಕ್ಯಾನ್ಸಲ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಇಲ್ಲಿ ಏನಾಗುತ್ತೆ, ಬಿ ಎಮ್ ಈಸ್ ಈಕ್ವಲ್ ಟು 100 ಮೀಟರ್ಸ್. ಡನ್. ಸೊ ಬಿ ಎಮ್ಮಿನ ಅಳತೆ ಕೂಡ ಗೊತ್ತಾಯಿತು ನಮಗೆ. ಬಿ ಎಮ್ಮಿನ ಅಳತೆ ಎಷ್ಟಿದೆ, ಈ ಬಿ ಎಮ್ಮಿನ ಅಳತೆ 100 ಮೀಟರ್ಸ್. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 300, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 100. ಸೊ ಇದಂದ್ರೆ ಇದೆಷ್ಟಾಗುತ್ತೆ, ಇದು ದಿಸ್ ವಿಲ್ ಬಿಕಮ್ ನಾವು 200 ಅಷ್ಟೇ. ರೈಟ್, ಓಕೆ ಡನ್. ಇವಾಗ ನಾವು ಎಲ್ಲಿವರೆಗೂ ಮುಗಿಸಿದೀವಿ, ಈಗ ಈ ಅಳತೆನ ಕಂಡಿಡಿದ್ವಿ. ಇನ್ನು ಒಂದನ್ನು ಕಂಡುಹಿಡಿಬೇಕು ನಾವು, ಯಾವುದು, ಬಿ ಮತ್ತು ಎ ಡ್ಯಾಶಿನ ನಡುವಿನ ಅಂತರ, ದೂರ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡೋಣ ನಾವೀಗ, ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋದಾಗ ಇಲ್ಲಿ ಬರ್ಕೊಳ್ಳೋಣ ಫಸ್ಟು. ಇದು 100√3, ಇದು 100, ಇದು 200. ನಾವು ಕಂಡುಹಿಡಿಬೇಕಾಗಿರೋದು ಈಗ ಇದನ್ನು. ರೈಟ್. ಸೊ ಇವಾಗ ಯಾವ ಟ್ರಯಾಂಗಲ್ನ ತಗೋಬೇಕು ನಾವು ಲೆಟ್ ಅಸ್ ಟೇಕ್ ದ ಟ್ರಯಾಂಗಲ್ ಎ ಬಿ ಎ ಡ್ಯಾಶ್. ತ್ರಿಕೋಣ ಎ ಬಿ ಎ ಡ್ಯಾಶ್ ಅನ್ನು ತಗೊಳ್ಳೋಣ, ಆಯಿತಾ. ಸೊ ಇವಾಗ ಇದರಲ್ಲಿ ನಾವು ನೋಡಿದ್ರೆ ಸ್ಟೂಡೆಂಟ್ಸ್, ಸಿ ಇದು ಕೂಡ 90 ಡಿಗ್ರೀಸ್ ಆಗುತ್ತೆ, ಯಾಕಂದರೆ ಪ್ಯಾರಲಲ್ ಆಗಿದೆ ಗ್ರೌಂಡಿಗೆ. ಇದು ದಿಸ್ ಇಸ್ ಪ್ಯಾರಲಲ್ ಟು ದ ಗ್ರೌಂಡ್. ಸೊ ಇಲ್ಲಿ 90 ಡಿಗ್ರೀಸ್ ಅಂದರೆ ಇಲ್ಲೂ ಕೂಡ 90 ಡಿಗ್ರೀಸ್ ಆಗುತ್ತೆ. ರೈಟ್. ಹಾಗೆ ಇನ್ನೊಂದೇನಪ್ಪ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಸಿ ದಿಸ್ ಉಲ್ಟಾ ಝೆಡ್ ಆಗಿದೆ. ಇದೆಯಲ್ವಾ, ಇದು ಉಲ್ಟಾ ಝೆಡ್ ಆಗಿದೆ. ಹಾಗಾದರೆ ಇವೆರಡು ಬ್ಲೂ ಲೈನ್ಗಳ ಮಧ್ಯದಲ್ಲಿರುವ ಆ್ಯಂಗಲ್ ಎಷ್ಟು, 30 ಡಿಗ್ರೀಸ್. ಸೊ ಇಲ್ಲೂ ಕೂಡ ಏನಾಗುತ್ತೆ ನಮಗೆ 30 ಡಿಗ್ರೀಸ್ ಅಂತ ಬರುತ್ತೆ. ರೈಟ್, ಓಕೆ. ಸೊ ಅದು 30 ಡಿಗ್ರೀಸ್. ಥೀಟಾ ಇಲ್ಲಿ ಬಂದಿದೆ ಅಂದರೆ ಆಪೋಸಿಟ್ ಸೈಡ್ ಇದಾಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ, ಇದು ಹೈಪಾಟಿನ್ಯೂಸ್ ಆಗುತ್ತೆ. ಅಭಿಮುಖ ಬಾಹು ಎ ಬಿ, ಪಾರ್ಶ್ವ ಬಾಹು ಎ ಎ ಡ್ಯಾಶ್, ವಿಕರ್ಣ ಬಿ ಎ ಆಗುತ್ತೆ. ನನಗೇನು ಬೇಕಪ್ಪ ಈಗ, ನನಗೆ ಬೇಕಾಗಿರೋದು ಇದು ಕ್ವಶನ್ ಮಾರ್ಕ್, ಅಂದರೆ ವಿಕರ್ಣ ಬೇಕು ನನಗೆ, ಹೈಪಾಟಿನ್ಯೂಸ್ ಬೇಕು. ಆ್ಯಂಗಲ್ ಕೊಟ್ಟಿದ್ದಾರಾ, ಆ್ಯಂಗಲ್ ಕೊಟ್ಟಿದ್ದಾರೆ. ಒಂದು ಸೈಡ್ ಕೊಟ್ಟಿದ್ದಾರಾ, ಒಂದು ಸೈಡ್ ಕೂಡ ಕೊಟ್ಟಿದ್ದಾರೆ, 200. ಸೊ ಇವಾಗ ಯೋಚನೆ ಮಾಡಬೇಕಾಗಿರೋದೇನು, ಒಂದು ತ್ರಿಕೋಣದಲ್ಲಿ ಒಂದು ಕೋನ, ಒಂದು ಬಾಹುವಿನ ಅಳತೆ ಕೊಟ್ಟಿದ್ದಾರೆ. ಒಂದು ಟ್ರಯಾಂಗಲಲ್ಲಿ ಒಂದು ಆ್ಯಂಗಲ್, ಒಂದು ಸೈಡನ್ನು ಕೊಟ್ಟಿದ್ದಾರೆ. ಯಾವ ಸೈಡನ್ನು ಕೊಟ್ಟಿರೋದು, ಆಪೋಸಿಟ್ ಸೈಡನ್ನು ಕೊಟ್ಟಿದ್ದಾರೆ. ಆಪೋಸಿಟ್ ಸೈಡ್ನ ಕೊಟ್ಟಿದ್ದಾರೆ. ಯಾವ ಸೈಡ್ನ ಕಂಡುಹಿಡಿಬೇಕು ನಾನು, ಹೈಪಾಟಿನ್ಯೂಸ್ ಸೈಡ್ನ ಕಂಡುಹಿಡಿಬೇಕು. ಇವಾಗ ಯೋಚನೆ ಮಾಡಿ, ಟ್ರಿಗ್ನೋಮೆಟ್ರಿಯಲ್ಲಿ ತ್ರಿಕೋನಮಿತಿಯ ಅನುಪಾತಗಳಲ್ಲಿ ಯಾವ ತ್ರಿಕೋನಮಿತಿಯ ಅನುಪಾತ ಅಭಿಮುಖ ಬಾಹು ಮತ್ತು ವಿಕರ್ಣ ಹೊಂದಿರುತ್ತೆ? ವಿಚ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇಸ್ ಹ್ಯಾವಿಂಗ್ ಆಪೋಸಿಟ್ ಆ್ಯಂಡ್ ಹೈಪಾಟಿನ್ಯೂಸ್ ಸೈನ್? ರೈಟ್. ಥೀಟಾ ಇದೆ. ಸೊ ನಾನೇನು ಬರೀತೀನಿ ಈಗ, ಸೈನ್ ಥೀಟಾ ಅಂದರೆ 30 ಡಿಗ್ರೀಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಸೊ ಅಲ್ವಾ, SOH. ಸೊ ಆಪೋಸಿಟ್ ಅಂದರೆ ಏನಾಗುತ್ತೆ, 200 ಆಗುತ್ತೆ. ಹೈಪಾಟಿನ್ಯೂಸ್ ಅಂದರೆ ಏನಾಗುತ್ತೆ, ಎ ಡ್ಯಾಶ್ ಮತ್ತು ಬಿ ಆಗುತ್ತೆ, ಎ ಡ್ಯಾಶ್ ಬಿ. ವಾಟ್ ಇಸ್ ಸೈನ್ 30 ಸ್ಟೂಡೆಂಟ್ಸ್? ಸೈನ್ 30ಯ ಬೆಲೆ ಎಷ್ಟು, 1/2. ಸೊ 1/2 ಇಸ್ ಈಕ್ವಲ್ ಟು 200 ಬೈ ಎ ಡ್ಯಾಶ್ ಬಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎ ಡ್ಯಾಶ್ ಬಿ ಇಸ್ ಈಕ್ವಲ್ ಟು 400. ಇದು ನಮ್ಮ ಸರಿಯಾದ 400 ಮೀಟರ್ಸ್. ಇದು ನಮ್ಮ ಸರಿಯಾದ ಉತ್ತರ ಅಷ್ಟೇ. ಓಕೆ. ಸೊ ಅರ್ಥ ಆಯ್ತಲ್ವಾ ಹೇಗಿದು 30 ಡಿಗ್ರೀಸ್ ಆಗುತ್ತೆ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್, ಅಂತರ್ಪರ್ಯಾಯ ಕೋನಗಳು. ಇಲ್ಲಿ ಬರಿತೀನಿ ನಾನು ಅದನ್ನು. ಇಲ್ಲೇನಂತ ಬರಿಬೋದು ಅಂದರೆ, ಆ್ಯಂಗಲ್ ಎ ಡ್ಯಾಶ್ ಪಿ ಇಸ್ ಈಕ್ವಲ್ ಟು ಎ ಪಿ ಎಮ್. ಇವೆರಡು ಆ್ಯಂಗಲ್ಗಳು ಈಕ್ವಲ್. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಥವಾ ಅಂತರ್ಪರ್ಯಾಯ ಕೋನಗಳು. ಇಲ್ಲಿ 200 ಕೊಟ್ಟಿದ್ದಾರೆ, ಇದು ಹೈಪಾಟಿನ್ಯೂಸ್ ನಮ್ಮ ಕಂಡುಹಿಡಿದಕ್ಕೆ ಹೇಳಿದ್ದಾರೆ. ಸೊ ಅದೇನಾಗುತ್ತೆ, 200 ಆಪೋಸಿಟ್ ಬೈ ಅಡ್ಜಸೆಂಟ್, ಸಾರಿ ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಆಪೋಸಿಟ್ ಅಂದರೆ 200 ಆಗುತ್ತೆ, ಹೈಪಾಟಿನ್ಯೂಸ್ ಅಂದರೆ ಎ ಡ್ಯಾಶ್ ಬಿ ಆಗುತ್ತೆ. ಸೈನ್ 30 ವ್ಯಾಲ್ಯೂ ಏನಾಗುತ್ತೆ, 1/2. ಸೊ 1/2 ಇಸ್ ಈಕ್ವಲ್ ಟು 200 ಬೈ ಎ ಬಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದನ್ನು ಎಲ್ಲಿಗೆ ತೊಗೊಂಡು ಹೋಗಿ, ಇದನ್ನ ಎಲ್ಲಿಗೆ ತೊಗೊಂಬನ್ನಿ. ಸೊ ಎ ಡ್ಯಾಶ್ ಬಿ ಇಸ್ ಈಕ್ವಲ್ ಟು 200 ಇಂಟು 2, 400 ಮೀಟರ್ಸ್. ಇದು ನಮ್ಮ ಸರಿಯಾದ ಉತ್ತರ ಅಷ್ಟೇ. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ ಇದು? ಎಸ್, 400 ಮೀಟರ್ಸ್ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂತ ಒಂದ್ಸತಿ ಲೆಟ್ ಅಸ್ ಹ್ಯಾವ್ ಅ ಲುಕ್. ಸೊ ಇದು ನಮ್ಮ ಮುಂದಿನ ಪ್ರಶ್ನೆನ ಒಂದ್ಸತಿ ಓದೋಣ. ಡಿಫಿಕಲ್ಟ್ 2024, ಕರೆಕ್ಟ್? ಓಕೆ. So there are two vertical towers on a level ground which are 300 meters apart. A soldier in a helicopter observes the ground, observes the top of the towers, and he found that angles of depression to be 60 degrees and 30 degrees as shown in the figure. Okay. If the height of the taller tower is 500 meters and the distance between the foot of the shorter tower and the foot of the altitude from the helicopter of the ground is 100√3 meters, then find the height of the shorter tower. ನಾವು ಕಂಡುಹಿಡಿಯಬೇಕಾಗಿರೋ ಪಾಯಿಂಟ್ ಇದೆ. ಕನ್ನಡದಲ್ಲಿ ಒಂದ್ಸತಿ, 300 ಮೀಟರ್ ಅಂತರದಲ್ಲಿರುವ ಎರಡು ಗೋಪುರಗಳ ಸಮತಟ್ಟದ ನೆಲದ ಮೇಲೆ ನಿಂತಿವೆ.
ನೆಲದಿಂದ ಮೇಲೆ ಹೆಲಿಕಾಪ್ಟರ್ನಲ್ಲಿರುವ ಸೈನಿಕನು 2 ಗೋಪುರದ ತುದಿಗಳನ್ನು ವೀಕ್ಷಿಸಿದಾಗ ಅವುಗಳ ಅವನತ ಕೋನಗಳು ಚಿತ್ರದಲ್ಲಿರುವಂತೆ 60 ಡಿಗ್ರಿ ಮತ್ತು 30 ಡಿಗ್ರಿ ಎಂದು ಕಂಡುಕೊಳ್ಳುತ್ತಾನೆ. ದೊಡ್ಡ ಗೋಪುರದ ಉದ್ದವು 500 ಮೀಟರ್ ಮತ್ತು ಚಿಕ್ಕ ಗೋಪುರದ ಪಾದ ಮತ್ತು ಹೆಲಿಕಾಪ್ಟರ್ನಿಂದ ನೆಲಕ್ಕೆ ಇರುವ ಲಂಬ ಎತ್ತರದ ಪಾದದ ನಡುವಿನ ದೂರವು 100√3 ಮೀಟರ್ ಆಗಿದೆ. ಆದರೆ ಚಿಕ್ಕ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ, ಇದನ್ನ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ರೈಟ್? ಓಕೆ. ಸೊ ಡಯಾಗ್ರಾಮ್ ಕೊಟ್ಟಿದ್ದಾರೆ, ನಾವೇನು ಕಂಡುಹಿಡಿಬೇಕು? ಹೈಟ್ ಆಫ್ ದ ಶಾರ್ಟರ್ ಟವರ್. ಹೈಟ್ ಆಫ್ ದ ಶಾರ್ಟರ್ ಟವರ್ ಅಂದರೆ ಯಾವುದಪ್ಪ? ಇಲ್ಲಿ ನೋಡಿ, ಹೆಚ್ ಅಂದರೆ ಹೆಲಿಕಾಪ್ಟರ್ ಇದ್ದಾರೆ. ಓಕೆ, ಹೆಲಿಕಾಪ್ಟರ್ ಅಬ್ಸರ್ವ್ಸ್ ದ ಗ್ರೌಂಡ್ ಆಂಗಲ್ ಆಫ್ ಡಿಪ್ರೆಷನ್ 30 and 60 ಡಿಗ್ರೀಸ್. ಹೈಟ್ ಆಫ್ ದ ಟವರ್, ಟಾಲರ್ ಟವರ್ ಇಸ್ 500 ಮೀಟರ್ಸ್. ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಟಾಲರ್ ಟವರ್ ಅದು 500 ಮೀಟರ್ಸ್ ಆಗಿದೆ. ಹೆಲಿಕಾಪ್ಟರ್ ಇಲ್ಲಿದೆ, ಇದು ಆಂಗಲ್ ಆಫ್ ಡಿಪ್ರೆಷನ್ಗಳು. ಆಯಿತಾ? ಆಮೇಲೆ ಟಾಲರ್ ಟವರ್ 500 ಮೀಟರ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫುಟ್ ಆಫ್ ದ ಶಾರ್ಟರ್ ಟವರ್ ಆ್ಯಂಡ್ ದ ಆಲ್ಟಿಟ್ಯೂಡ್ ಆಫ್ ದ ಹೆಲಿಕಾಪ್ಟರ್. ಸೊ ಇಲ್ಲಿಂದ ಹಿಡಿದು ಆಲ್ಟಿಟ್ಯೂಡ್ ಆಫ್ ದ ಹೆಲಿಕಾಪ್ಟರ್ ಅಂದರೆ ಇಲ್ಲಿವರೆಗೂ 100√3 ಮೀಟರ್ಸ್ ಆಗಿದೆ. ಓಕೆ, ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 300 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಫೈನ್. ಫೈನ್ ಹೈಟ್ ಆಫ್ ದ ಶಾರ್ಟರ್ ಟವರ್ ಅಂದರೆ ನಾವು ಎ ಬಿ ಅಳತೆನ ಕಂಡುಹಿಡಿಬೇಕು. ಆಯಿತಾ? ಸೊ ನಾವು ಎ ಬಿಗೆ ನಾವೇನು ಮಾಡೋಣ, ಇಲ್ಲಿ ಕ್ವೆಶ್ಚನ್ ಮಾರ್ಕನ್ನು ಹಾಕೊಳ್ಳೋಣ. ರೈಟ್? ಓಕೆ. ಸೊ ಇವಾಗ ಏನಪ್ಪ ಮಾಡ್ಬೇಕು, ನಾವು ಯೋಚನೆ ಮಾಡೋಣ. ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಇಲ್ಲಿ 60 ಇದೆ, ಹಾಗಾದರೆ ಇಲ್ಲೂ ಕೂಡ 60 ಬರುತ್ತೆ. ಹೇಗೆ ಬರುತ್ತೆ 60? ಅಂತರ್ಪರ್ಯಾಯ ಕೋನಗಳು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ನೋಡಿ ಇಲ್ಲಿ, ಆಯಿತಾ? ಇಲ್ಲೂ ಕೂಡ ಹಾಗೆ ಆಗುತ್ತೆ. ಇಲ್ಲಿ ನೋಡಿ, ಕರೆಕ್ಟ್? ಸೊ ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಈಗ ದಿಸ್ ಇಸ್ 60 ಡಿಗ್ರೀಸ್ ಆ್ಯಂಡ್ ದಿಸ್ ಇಸ್ 30 ಡಿಗ್ರೀಸ್. ಅದನ್ನು ಬರ್ಕೊಂಬಿಡಿ ಫಸ್ಟ್. ಯಾವ ಥರ ಬರೀತೀರ ಅದನ್ನು? ಯು ವಿಲ್ ರೈಟ್ ಇಟ್ ಲೈಕ್ ದಿಸ್. PHA, angle PHA is equal to angle HAN. Angle HAN. ಕೋನ PHA, ಕೋನ HAN ಗೆ ಸಮವಾಗಿದೆ. ಅದೇ ರೀತಿ QHC, ಕೋನ QHC is equal to HCM. Angle HCM. ಅಂತರ್ಪರ್ಯಾಯ ಕೋನಗಳು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಓಕೆ, ಡನ್. ಸೊ ಅಂತರ್ಪರ್ಯಾಯ ಕೋನಗಳು, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಗೋಗಿದೆ. ನೆಕ್ಸ್ಟ್ ನಾವೇನು ಮಾಡೋಣ ಈಗ? ಅದಂತೂ ಆಗೋಗಿದೆ. ನಮಗೆ ಎ ಬಿ ಬೇಕು ಅಲ್ವಾ? ನಮಗೇನು ಬೇಕು? ಎ ಬಿ ಬೇಕು. ಇಲ್ಲಿ 100√3 ಇದೆ ಅಂದರೆ ಸ್ಟೂಡೆಂಟ್ಸ್, ಇಲ್ಲೂ ಕೂಡ 100√3 ಆಗುತ್ತಾ? ಯಾವುದು ಇದು? 100√3 ಆಗುತ್ತೆ. ಇದು 300 ಮೀಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು 100√3 ಅಂದರೆ ಇದೆಷ್ಟಾಗತ್ತೆ? ಇನ್ನು ಹಂಗಂದರೆ 300 ಮೈನಸ್ 100√3 ಮಾಡಬೇಕು ನಾವು. ವಾಟ್ ಇಸ್ 100√3? 100√3 ನಾವು ಈ ಥರ ಬರಿಬೋದಾ? 100√3 ನಾವು 100 ಇಂಟು 1.73 ಅಂದರೆ ನಮಗೇನು ಬರುತ್ತೆ ಇಲ್ಲಿ? 2 zeros ಅಂದರೆ 173 ಮೀಟರ್ಸ್ ಅಂತ ಬರುತ್ತೆ. ಸೊ ವಿಚ್ ಮೀನ್ಸ್ ಈ ಲೆಂತ್ ಎಷ್ಟಾಗುತ್ತೆ? 300 173ನ ತೆಗೆದಾಕಿ. ಸೊ 300 100ನ ತೆಗೆದಾಕಿದ್ರೆ ಎಷ್ಟು ಬರುತ್ತೆ? 200 ಬರುತ್ತೆ. 217 ತೆಗೆದಾಕಿದ್ರೆ 200 70ನ ತೆಗೆದಾಕಿದ್ರೆ 130 ಬರುತ್ತೆ. 130 3ನ ತೆಗೆದಾಕಿ ಅಂದರೆ 127 ಮೀಟರ್ಸ್ ಆಗುತ್ತೆ. ಯಾವುದು? ಈ ಲೆಂತು 127 ಮೀಟರ್ಸ್ ಆಗುತ್ತೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ಇದು 100√3 ಇಲ್ಲಿರೋದು. ಸೊ ಇದು 127 ಮೀಟರ್ಸ್ ಅಂದರೆ ಇದು ಕೂಡ ಏನಾಗುತ್ತೆ? 127 ಮೀಟರ್ಸ್ ಆಗುತ್ತೆ. ರೈಟ್? ಇದು 127 ಮೀಟರ್ಸ್ ಆದರೆ ಎಮ್ ಸಿ ಕೂಡ 127 ಮೀಟರ್ಸ್ ಆಗುತ್ತೆ. ರೈಟ್? ಸೊ ಇಲ್ಲೇ 100√3 127 ರೈಟ್? ಕರೆಕ್ಟ್ ಸ್ಟೂಡೆಂಟ್ಸ್? ಓಕೆ, ಡನ್. ನೆಕ್ಸ್ಟ್ ಏನಪ್ಪ ಮಾಡಬೇಕೀಗ ನಾವು? ಸೊ ನೋಡಿ, ನಾನು ಇನ್ನೂ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿಲ್ಲ. ಇಲ್ಲಿ ಜಾಮೆಟ್ರಿ ಯೂಸ್ ಮಾಡಿದೆ, ಆ್ಯಂಗಲ್ಸ್ನ ಬರ್ಕೊಂಡೆ. ಕರೆಕ್ಟ್? ಜಾಮೆಟ್ರಿ ಯೂಸ್ ಮಾಡಿದೆ, ಆ್ಯಂಗಲ್ಸ್ನ ಬರ್ಕೊಂಡೆ. ಇಲ್ಲೇನು ಮಾಡಿದೆ? ಸಿಂಪಲ್ ಮ್ಯಾಥ್ಸ್. ಇದು 300, ಇದು 100√3 ಅಂದರೆ ಇದೆಷ್ಟಾಗುತ್ತೆ ಹೇಳೋಕ್ಕಾಗಲ್ಲ. √3ನ 1.73 ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ತೊಗೊಂಡಾಗ 127 ಬರುತ್ತೆ. ಸೊ ಇದನ್ನ ಇಲ್ಲಿ ಬರದೆ, ಇದನ್ನ ಇಲ್ಲಿ ಬರದೆ, ಇಲ್ಲಿ ಬರದೆ ಅಷ್ಟೇ. ಸ್ಟಿಲ್ ನಾಟ್ ಎಟ್ ಸ್ಟಾರ್ಟೆಡ್ ಟ್ರಿಗ್ನೋಮೆಟ್ರಿ. ವೆಯ್ಟ್, ನಮಗೇನು ಬೇಕು? ಎ ಬಿ ಬೇಕು ಅಷ್ಟೇ. ಸೊ ಎ ಬಿನ ಕಂಡುಹಿಡಿಯೋಣ. ಇವಾಗ ಏನಪ್ಪ ಮಾಡೋದು ನಾವಂದರೆ, ಇವಾಗ ನಾವು ಟ್ರಯಾಂಗಲ್ ಎ ಹೆಚ್ ಎನ್ನ ತೊಗೊಳ್ಳೋಣ ಸ್ಟೂಡೆಂಟ್ಸ್. ಓಕೆ, ಯಾವ ಟ್ರಯಾಂಗಲ್ನ ತೊಗೊಳ್ಳೋಣ ಈಗ? ಟ್ರಯಾಂಗಲ್ ಎ ಹೆಚ್ ಎನ್. ಈ ಟ್ರಯಾಂಗಲ್ ಎ ಎಚ್ ನಲ್ಲಿ ಆಂಗಲ್ ಕೊಟ್ಟಿದ್ದಾರೆ, ಸೈಡ್ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಿಬೇಕಿಲ್ಲಿ? ನಾವು ಲೆಟ್ ಅಸ್ ಫೋಕಸ್ ಟು ಫೈಂಡ್ ಔಟ್ ವಾಟ್ ಇಸ್ ದಿಸ್ ಹೈಟ್. ಈ ಹೈಟನ್ನು ಕಂಡುಹಿಡಿಯೋಣ. ಓಕೆನಾ? ಈ ಹೈಟನ್ನು ಕಂಡುಹಿಡಿಯೋಣ.
ಸೊ ಆ್ಯಂಗಲ್ ಇಲ್ಲಿ ಕೊಟ್ಟಿದ್ದಾರೆ, ಹಾಗಾದರೆ ಇದು ಆಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ, ಇದು ಹೈಪೋಟಿನ್ಯೂಸ್ ಆಗುತ್ತೆ. ನನಗೆ ಈ ಹೈಟ್ ಬೇಕು. ಸರ್ ನಾವು ಯಾಕೆ ಈ ಹೈಟ್ನ ಕಂಡುಹಿಡಿತಾ ಇದ್ದೀವಿ? ವೇಟ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 500 ಮೀಟರ್ಸ್ ಹೌದಾ? ಇವಾಗ ನನಗೆ ಎ ಬಿ ಬೇಕು. ಅಂದರೆ ನಾನು ಈ 500 ಮೀಟರ್ಸಲ್ಲಿ ಈ ಹೈಟ್ನ ತೆಗೆದಾಕ್ಬಿಟ್ರೆ ನನಗೆ ಎ ಬಿ ಸಿಕ್ಬಿಡುತ್ತೆ, ಕರೆಕ್ಟ್? ಬಟ್ ನನಗೆ ಈ ಹೈಟ್ ಬೇಕು. ಈ ಹೈಟ್ ಏನೂ ಗೊತ್ತಿಲ್ಲ, ಬಟ್ ಈ ಹೈಟ್ನ ನಾನು ಕಂಡುಹಿಡಿಬೋದು, ಹೌದಾ? ನಾವು ವೇಟ್, ಈ ಹೈಟ್ನ ಕಂಡುಹಿಡಿಯೋಣ ಫಸ್ಟು. ಈ ಹೈಟ್ನ ಕಂಡುಹಿಡಿಯೋದಕ್ಕೆ ನಂಗೆ ಏನು ಬೇಕು? ಹೆಚ್ ಎನ್ನ ಕಂಡುಹಿಡಿಬೇಕು. ಅಂದರೆ ಆಪೋಸಿಟ್ ಸೈಡ್ ಕಂಡುಹಿಡಿಬೇಕು. ಅಡ್ಜಸೆಂಟ್ ಸೈಡ್ ಕೊಟ್ಟಿದ್ದಾರೆ, ಆಪೋಸಿಟ್ ಅಡ್ಜಸೆಂಟ್, ಅಭಿಮುಖ ಪಾರ್ಶ್ವ ಹೊಂದಿರುವ ಟ್ರಿಗ್ನೋಮೆಟ್ರಿ ರೇಷಿಯೋ ಯಾವುದು? ಟ್ಯಾನ್, ರೈಟ್? ಸೊ ನಾವೇನು ಮಾಡೋಣ? ಟ್ಯಾನ್ 60 ಡಿಗ್ರೀಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ಏನಾಗುತ್ತೆ? ಹೆಚ್ ಎನ್ ಆಗುತ್ತೆ. ಅಡ್ಜಸೆಂಟ್ ಅಂದರೆ ಏನಾಗುತ್ತೆ? ಎ ಎನ್ ಆಗುತ್ತೆ. ಬರ್ಕೊಳ್ಳಿ. ಟ್ಯಾನ್ 60 ವ್ಯಾಲ್ಯೂ ಎಷ್ಟು? √3. ಹೆಚ್ ಎನ್ ನಮಗೆ ಗೊತ್ತಿಲ್ಲ, ಹಾಗೆ ಬಿಡಿ ಅದನ್ನು. ಎ ಎನ್ ವ್ಯಾಲ್ಯೂ 100 √3. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈಗ. ಸೊ ಏನಾಗುತ್ತೆ? ಇದು 100 ಇಂಟು √3 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಎನ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. 100 ಇಂಟು 3 ಇಸ್ 300 ಮೀಟರ್ಸ್. ಇದು ಯಾವುದರ ಲೆಂತು? ಹೆಚ್ ಎನ್ನಿನ ಲೆಂತು. ಸೊ ಇಲ್ಲಿ ಬರ್ಕೊಳ್ಳೋಣ ಏನಂತ? ಈ ಹೆಚ್ಚು ಮತ್ತು ಎನ್ ಅಂದರೆ 300, ರೈಟ್? ಈ ಹೈಟು 300 ಆಯಿತು ಸ್ಟೂಡೆಂಟ್ಸ್. ನೆಕ್ಸ್ಟ್ ಇವಾಗ ಏನು ಮಾಡೋಣ? ಹೆಚ್ ಎಮ್ ಸಿ ಟ್ರಯಾಂಗಲ್ನ ತಗೊಳ್ಳೋಣ. ಯಾಕೆ ಅದನ್ನು ತಗೋತಾ ಇದ್ದೀವಿ ಹೇಳ್ತೀನಿ. ನಾವು ಟೇಕ್ ಟ್ರಯಾಂಗಲ್ ಹೆಚ್ ಎಮ್ ಆ್ಯಂಡ್ ಸಿ. ಹೆಚ್ ಎಮ್ ಸಿ ಟ್ರಯಾಂಗಲ್ನ ತೊಗೊಂಡಿದ್ದೀವಿ. ಇವಾಗ ಈ ಟ್ರಯಾಂಗಲ್ ಏನಕ್ಕೆ ತೊಗೊಂಡ್ರಿ ಸರ್? ಇದನ್ನು ಯಾರು ತೊಗೊಳ್ಳಿ ಅಂತ ಹೇಳೋದಿಲ್ಲ, ನೀವೇ ಯೋಚನೆ ಮಾಡಬೇಕು. ಇವಾಗ ನಾನು ಏನಕ್ಕೆ ಗೊತ್ತಾ ಹೆಚ್ ಎಮ್ ಸಿ ಟ್ರಯಾಂಗಲ್ನ ತೊಗೊಂಡೆ? ಆ್ಯಂಗಲ್ ಕೊಟ್ಟಿದ್ದಾರೆ, ಸೈಡ್ ಕೊಟ್ಟಿದ್ದಾರೆ, ಓಕೆ. ನಾನೀಗ ಹೆಚ್ ಎಮ್ನ ಕಂಡುಹಿಡಿತೀನಿ. ಹೆಚ್ ಎಮ್ನ ಕಂಡುಹಿಡಿದ್ರೆ ಏನು ಮಾಡ್ಬೋದು? ನಾನೀಗ ಈ 300ಅಲ್ಲಿ ಹೆಚ್ ಎಮ್ನ ತೆಗೆದಾಕಿದ್ರೆ ಏನು ಬರುತ್ತೆ ನನಗೆ? ಈ ಹೈಟ್ ಬರುತ್ತೆ. ಇವಾಗ ಈ ಬಂದಿರೋ ಹೈಟ್ನ 500ಇಂದ ತೆಗೆದಾಕಿದ್ರೆ ನನಗೆ ಎ ಬಿ ಬಂದುಬಿಡುತ್ತೆ. ಮ್ಯಾಥ್ಸ್ ಅಷ್ಟೇ, ಸಿಂಪಲ್ ಮ್ಯಾಥ್ಸ್. ಈ ಸಿಂಪಲ್ ಮ್ಯಾಥ್ಸಿಗೆ ನಾವು ಯೂಸ್ ಮಾಡ್ತಾರೆ ಟ್ರಿಗ್ನೋಮೆಟ್ರಿ, ರೈಟ್? ಸೊ ಟ್ರಯಾಂಗಲ್ ಹೆಚ್ ಎಮ್ ಸಿಯಲ್ಲಿ ಆ್ಯಂಗಲ್ ಕೊಟ್ಟಿದ್ದಾರೆ, ಸೈಡ್ ಕೊಟ್ಟಿದ್ದಾರೆ. ನನಗೇನು ಬೇಕೀಗ? ಹೆಚ್ ಎಮ್ ಬೇಕು, ರೈಟ್? ಹೆಚ್ ಎಮ್ ಬೇಕು. ಸೊ ಹೆಚ್ ಎಮ್ನ ಕಂಡುಹಿಡಿಯೋದಕ್ಕೆ ನಾನೇನು ಮಾಡ್ತೀನಿ ಈಗ? ಥೀಟಾ ಇಲ್ಲಿ ಕೊಟ್ಟಿದ್ದಾರಾ? ಇಲ್ಲಿ ಬೇರೆ ಕಲರ್ ಯೂಸ್ ಮಾಡಿದ್ದಾರೆ. ಥೀಟಾ ಇಲ್ಲಿ ಕೊಟ್ಟಿದ್ದಾರೆ. ಇದು ಆಪೋಸಿಟ್ ಸೈಡ್ ಆಗುತ್ತೆ, ಅಡ್ಜಸೆಂಟ್ ಆಗುತ್ತೆ, ಹೈಪೋಟಿನ್ಯೂಸ್ ಆಗುತ್ತೆ. ಅಡ್ಜಸೆಂಟ್ ಕೊಟ್ಟಿದ್ದಾರೆ, ನನಗೆ ಆಪೋಸಿಟ್ ಬೇಕು, ಈ ಲೆಂತ್ ಬೇಕು ನನಗೆ. ಸೊ ಆಪೋಸಿಟ್ ಅಡ್ಜಸೆಂಟ್ ಹೊಂದಿರೋ ಟ್ರಿಗ್ನೋಮೆಟ್ರಿ ರೇಷಿಯೋ ಯಾವುದು? ಗುಡ್, ಟ್ಯಾನ್ ಥೀಟಾ. ಸೊ ಟ್ಯಾನ್ 30 ಡಿಗ್ರೀಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ಹೆಚ್ ಎಮ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ ಎಮ್ ಸಿ, ದಟ್ ಇಸ್ 127. ಸೊ ಟ್ಯಾನ್ 30 ವ್ಯಾಲ್ಯೂ ಅಷ್ಟು 1/√3 ಇಸ್ ಈಕ್ವಲ್ ಟು ಹೆಚ್ ಎಮ್ ಬೈ 127. ಸೊ ಇಲ್ಲೇನು ಮಾಡೋಣ? ಈ 127ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ? ಹೆಚ್ ಎಮ್ ಇಸ್ ಈಕ್ವಲ್ ಟು 127/√3. ಕೆಳಗಡೆ ರೂಟ್ ಬರ್ತಾ ಇದೆ. ಸೊ ವಾಟ್ ಶುಡ್ ವಿ ಡೂ? ರ್ಯಾಷನಲೈಸ್ ಇಂಟು √3/√3. ಸೊ ರ್ಯಾಷನಲೈಸ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಹೆಚ್ ಎಮ್ ಇಸ್ ಈಕ್ವಲ್ ಟು 127√3/3, ರೈಟ್? 127√3/3 ಅಂತ ಬರುತ್ತೆ. ಇವಾಗ ಹೆಚ್ ಎಮ್ಮಿನ ಅಳತೆ ಬಂತು ನನಗೆ. ಅಂದರೆ ಏನು? ಈ ರೆಡ್ ಕಲರ್ ಅಳತೆ ಬಂತು ನನಗೆ. ಈ ರೆಡ್ ಕಲರ್ ಅಳತೆ ಎಷ್ಟು? 127√3/3. ಇವಾಗ ಏನಪ್ಪ ಮಾಡ್ಬೇಕು ನಾನು? ಈ 300ಅಲ್ಲಿ ಈ ಹೈಟ್ನ ಮೈನಸ್ ಮಾಡಿದ್ರೆ 300 ಬ್ಲೂ ಅಲ್ಲಿ ರೆಡ್ನ ತೆಗೆದಾಕಿದ್ರೆ ನನಗೇನು ಸಿಗುತ್ತೆ? ಈ ಯೆಲ್ಲೋ ಕಲರ್ ಹೈಟ್ ಸಿಗುತ್ತೆ. ಈ ಯೆಲ್ಲೋ ಕಲರ್ ಹೈಟ್ನ ನಾನು 500ಇಂದ ತೆಗೆದಾಕಿದ್ರೆ ನನಗೆ ಎ ಬಿ ಸಿಕ್ಬಿಡುತ್ತೆ ಅಷ್ಟೇ, ರೈಟ್? ಓಕೆ. ಸೊ ಆ ಕೆಲಸನ ಮಾಡೋದಕ್ಕೆ ಪ್ರಯತ್ನ ಪಡೋಣ ಈಗ. ಸೊ ನಾವೇನು ಮಾಡೋಣ? ಫಸ್ಟ್ ಯೆಲ್ಲೋ ಕಲರ್ ಹೈಟ್ನ ಕಂಡುಹಿಡಿಯೋಣ. ಯೆಲ್ಲೋ ಕಲರ್ ಹೈಟ್ನ ಹೇಗೆ ಕಂಡುಹಿಡೋದು? ಬ್ಲೂ ಮೈನಸ್ ರೆಡ್, ಓಕೆ. ಸೊ ಅಂದರೆ ಯೆಲ್ಲೋ ಕಲರ್ ಹೈಟ್ ಅಂದರೆ ಏನಾಗುತ್ತೆ? ಎಮ್ ಎನ್ ಇಸ್ ಈಕ್ವಲ್ ಟು ಏನಂತ ಬರಿಬೋದು? ಎಮ್ ಎನ್ ಅಂದರೆ ಹೆಚ್ ಎನ್ ಮೈನಸ್ ಹೆಚ್ ಎಮ್. ಹೆಚ್ ಎನ್ ಮೈನಸ್ ಹೆಚ್ ಎಮ್. ಹೆಚ್ ಎನ್ ಇಲ್ಲಿದೆ 300. ಹೆಚ್ ಎಮ್ ಅಂದರೆ ಮೈನಸ್, ಓಕೆ. ಇದೇನಾಗುತ್ತೆ? ದಿಸ್ ವಿಲ್ ಬಿಕಮ್ ಮೈನಸ್. ಓಕೆ ಸ್ಟೂಡೆಂಟ್ಸ್, ಮೈನಸ್ 127√3/3. ಸೊ ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ತೊಗೊಂಡಾಗ ಏನಾಗುತ್ತೆ? ಇದು 900 ಮೈನಸ್ 127 ಇಂಟು 1.73 ದ ಹೋಲ್ ಡಿವೈಡೆಡ್ ಬೈ √3. ಸೊ ಇಲ್ಲೇನು ಮಾಡೋಣ ಅಂದರೆ ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ, ಬಟ್ ಯು ಕ್ಯಾನ್ ಜಸ್ಟ್ ಮಲ್ಟಿಪ್ಲೈ ಇದನ್ನು, ಆಯಿತಾ? ಡೋಂಟ್ ವರಿ. ಸೊ ಇಲ್ಲೇನಾಗುತ್ತೆ ಈಗ? 127 900 ಅಲ್ವಾ? ಸೊ 900 ಮೈನಸ್ 127 ಇಂಟು 1.73 680.29 ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 680.29 ಡಿವೈಡೆಡ್ ಬೈ 3.
ಸೊ ಡಿವೈಡೆಡ್ ಬೈ 3 ಅಂದರೆ 226 ಅಂತ ಬರುತ್ತೆ. ಸೊ 226.76 ಅಂತ ಬರುತ್ತೆ. ಲೆಟ್ಸ್ ಟೇಕ್ ಇಟ್ 227 ಮೀಟರ್ಸ್ ಅಂತ ತಗೊಳ್ಳೋಣ. ಯಾವ ಹೈಟ್ ಇದು 227 ಮೀಟರ್ಸು? ಈ 227 ಮೀಟರ್ಸ್ ಇಸ್ ನಥಿಂಗ್ ಬಟ್ ದಿಸ್ ಹೈಟ್, ರೈಟ್? ಓಕೆ, ಸೊ ಇದು 227 ಮೀಟರ್ಸ್ ಅಂದರೆ ಇವಾಗ ಎ ಬಿ ಲೆಂತ್ ಏನಾಗತ್ತಪ್ಪ? ಎ ಬಿ ಲೆಂತ್ ಇವಾಗ ನೋಡಿ, ಎ ಬಿ ಇಲ್ಲಿ ಬರೀತೀನಿ ಮತ್ತೆ. ಸೊ ಕೊನೆಯದಾಗಿ ಸ್ಟೂಡೆಂಟ್ಸ್, ಎ ಬಿ ಇಸ್ ಈಕ್ವಲ್ ಟು 500 ಮೈನಸ್ ಈ ಯೆಲ್ಲೋ ಕಲರ್ ಹೈಟ್ ಎಷ್ಟಿದೆ? 227 ಮೀಟರ್ಸ್ ಅಲ್ವಾ? ಸೊ 227 ಇವೆರಡು ಮೈನಸ್ ಮಾಡಿಬಿಟ್ರೆ ನಂಗೆ ಏನು ಸಿಗುತ್ತೆ? ಆನ್ಸರ್ ಸಿಕ್ಬಿಡುತ್ತೆ. ಸೊ 500 ಮೈನಸ್ 227, 500 ಮೈನಸ್ 200 ಇಸ್ 300, 300 ಮೈನಸ್ 2 ಇಸ್ 20 ಅಂದರೆ 280 ಮೈನಸ್ 7 273. ಓಕೆ, ಸೊ ದ ಲೆಂತ್ ಆಫ್ ಎ ಬಿ ಈಸ್ ಈಕ್ವಲ್ ಟು 273 ಮೀಟರ್ಸ್. ಡನ್, ಅಷ್ಟೇ. ಕ್ಲಿಯರ್? ಸೊ ಇಲ್ಲಿಗೆ ಈ ಪ್ರಶ್ನೆ ಮುಗೀತಷ್ಟೇ. ಎ ಬಿ ಲೆಂತ್ ಕಂಡುಹಿಡಿಬೇಕಂದ್ರೆ ಎ ಬಿ ಲೆಂತ್ನ ಕಂಡುಹಿಡಿದಿದ್ದೀವಿ. ಬಟ್ ಸ್ಟೂಡೆಂಟ್ಸ್, ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಇನ್ ಅ ಕಾನ್ಸೆಪ್ಟ್ ಇದು 300 100 ರೂಟ್ 3 ಅಂದರೆ 1.73. ಸೊ 300 ಇದನ್ನು ಮೈನಸ್ ಮಾಡಿದ್ರೆ 127 ಬರುತ್ತೆ. 127 ಅದೇ ರೀತಿ 100 ರೂಟ್ 3 ಈ ಹೈಟು ರೆಡ್ ಹೈಟ್ ಬರುತ್ತೆ. ಇವೆರಡು ಮೈನಸ್ ಮಾಡಿದ್ರೆ ಎಲ್ಲೋ ಬರುತ್ತೆ. ಈ 500 ಮೈನಸ್ ಎಲ್ಲೋ ಮಾಡಿದ್ರೆ ಎ ಬಿ ಬಂದ್ಬಿಡುತ್ತೆ. ದಿಸ್ ಇಸ್ ದ ಸಮರಿ ಆಫ್ ದ ಕ್ವೆಶ್ಚನ್. ಓಕೆ, ಸೊ ಇದರಲ್ಲಿ ಮ್ಯಾಥ್ ಜಾಸ್ತಿ, ಅಂದರೆ ಈ ಹೈಟ್ನ ಮೈನಸ್ ಮಾಡಿದ್ರೆ ಈ ಹೈಟ್ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಹೇಗೆ ಅರ್ಥ ಆಗುತ್ತೆ? ಡಯಾಗ್ರಾಮ್ನ ನೋಡಿದ್ರೆ ಅರ್ಥ ಆಗುತ್ತೆ, ರೈಟ್? ಸೊ ಇಲ್ಲಿಗೆ ಈ ಪ್ರಶ್ನೆ ಮುಗೀತು, ಹಾಗೆ ಈ ಕ್ಲಾಸ್ ಕೂಡ ಮುಗಿದಿದೆ. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ LBA 5 ಮಾರ್ಕ್ಸ್ ಬರುತ್ತೆ. ಅದರಲ್ಲಿ ಒಂದು ಚಿಕ್ಕ ಸರ್ಪ್ರೈಸ್ ಇರುತ್ತೆ ನಿಮಗೆ 5 ಮಾರ್ಕ್ಸಲ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾವಿಲ್ಲಿ ಮುಗಿಸ್ತಾ ಇದ್ದೀವಿ. ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಲೈಕ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ನೆನಪಿಡಿ, ನಿಮ್ಮ ಸಾಧನೆ ನಮ್ಮ ಗೆಲುವು ಅಂತ ಹೇಳ್ತಾ ಇದನ್ನು ಮುಗಿಸಿ ಮತ್ತೆ ಆದಷ್ಟು ಬೇಗ ಸಿಗೋಣ. ಟೇಕ್ ಕೇರ್ ಸ್ಟೂಡೆಂಟ್ಸ್, ಬೈ ಬೈ.